ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ 4ರಲ್ಲಿ ಕಥೆಯನ್ನ ಮುಂದುವರಿಸೋಣ. ಸಾಕ್ಷಿ ಕನ್ನಡಿಯಲ್ಲೇ ತನ್ನನ್ನು ತಾನು ನೋಡಿಕೊಳ್ಳುತ್ತಾ, ಹೀಗೆ ಪರ್ಫೆಕ್ಟ್, ನಿನ್ನನ್ನ ಯಾರೂ ಲವ್ ಮಾಡದೇ ಇದ್ದರೂ ಪರವಾಗಿಲ್ಲ, ಯು ಶುಡ್ ಲವ್ ಯುವರ್ ಸೆಲ್ಫ್ ಅಂತ ಅಂದುಕೊಳ್ಳುತ್ತಾ ಹ್ಯಾಪಿಯಾಗಿ ನಡೆದುಕೊಂಡು ಕೆಳಗಡೆಗೆ ಬಂದಳು. ಗಾರ್ಡನ್ನಲ್ಲಿ ಟೇಬಲ್ ಮೇಲೆ ಕುಳಿತುಕೊಂಡು ತಲೆ ಹಿಡಿದುಕೊಂಡಿದ್ದಾನೆ ಸಿದ್ಧಾರ್ಥ್. ಛೆ, ಅಷ್ಟು ಕೋಪ ಏನೋ ನಿನಗೆ? ಅಷ್ಟು ಮಾತುಗಳು ಅನ್ನಲೇ ಬಾರದಿತ್ತು. ಪಾಪ, ಆಕೆ ಎಷ್ಟು ದುಃಖಪಟ್ಟಿರುತ್ತಾಳೆ ಅಂತ ಅಂದುಕೊಳ್ಳುತ್ತಿದ್ದಾನೆ ಸಿದ್ಧಾರ್ಥ್. ಗಾರ್ಡನ್ನಲ್ಲಿ ಹಚ್ಚ ಹಸಿರು ಹುಲ್ಲಿನ ಮೇಲೆ ದೊಡ್ಡ ರೆಡ್ ಕಲರ್ ಹುಲ್ಲನ್ ಮ್ಯಾಟ್ ಹಾಕಿಕೊಂಡು ಎಲ್ಲರೂ ಕುಳಿತುಕೊಂಡಿದ್ದಾರೆ. ರಿತ್ವಿಕ್, ಕೃಷ್ಣ ಪ್ರಸಾದ್ ಒಂದು ಗ್ರೂಪ್ ಆಗಿ, ರಮೇಶ್ ನಿತ್ಯ ಮತ್ತೊಂದು ಗ್ರೂಪ್ ಆಗಿ ಕ್ಯಾರಮ್ಸ್ ಆಡುತ್ತಿದ್ದರೆ, ಉಳಿದವರೆಲ್ಲರೂ ಎನ್ಕರೇಜ್ ಮಾಡುತ್ತಿದ್ದಾರೆ. ಅವರನ್ನು ನೋಡುತ್ತಾ ಮುಜುಗರದಿಂದ ಹತ್ತಿರಕ್ಕೆ ಬಂದಳು ಸಾಕ್ಷಿ. ಸಾಕ್ಷಿ ಬಾಮ್ಮ. ಸಾಕ್ಷಿಯನ್ನ ತನ್ನ ಪಕ್ಕದಲ್ಲಿ ಕುಳಿಸಿಕೊಂಡಳು ಸುಧಾ. ಸಾಕ್ಷಿ ಅವರ ಆಟದ ಮೇಲೆ ದೃಷ್ಟಿ ಇಟ್ಟು ತನ್ನ ಮೈಂಡನ್ನು ಡೈವರ್ಟ್ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ. ಲೋ ಸಿದ್ಧಾರ್ಥ್, ಎಲ್ಲರೂ ಅಲ್ಲಿದ್ದರೆ ನೀನ್ ಯಾಕೋ ಇಲ್ಲಿ ಒಬ್ಬನೇ ಕುಳಿತುಕೊಂಡಿದ್ದೀಯಾ? ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾ ಕೇಳಿದನು ಸುದೀಪ್. ನನ್ನ ಮನಸ್ಸೇನು ಚೆನ್ನಾಗಿಲ್ಲ ಕಣೋ. ಆಗ್ಲೇ ಕೋಪದಲ್ಲಿ ಸಾಕ್ಷಿಯನ್ನ ಬೈದು ಬಿಟ್ಟೆ. ಏನು ಬೈದಾ? ಯಾಕೋ? ಅಯೋಮಯವಾಗಿ ಕೇಳಿದನು ಸುದೀಪ್. ನಡೆದದ್ದೆಲ್ಲವನ್ನು ಹೇಳಿದನು ಸಿದ್ಧಾರ್ಥ್. ಹುಚ್ಚು ಹಿಡಿದಿದೆಯೇನೋ ನಿನಗೆ? ಈಗಲೇ ದುಃಖದಲ್ಲಿರುವ ಆಕೆಯ ಜೊತೆ ಆ ರೀತಿ ಮಾತನಾಡ್ತೀಯಾ? ಡೈರಿ ನೋಡಿದ್ರೆ ದಿವ್ಯಾ ನನ್ನ ಮಧ್ಯೆ ಇರುವ ಲವ್ ಬಗ್ಗೆ ಸಾಕ್ಷಿಗೆ ಎಲ್ಲಿ ಗೊತ್ತಾಗುತ್ತೋ ಅಂತ ಟೆನ್ಷನ್ನಲ್ಲಿ ಏನೇನೋ ಅಂದ್ಬಿಟ್ಟೆ ಕಣ. ಅಷ್ಟೊಂದು ಫೂಲಿಶ್ ಆಗಿ ಹೇಗೆ ಮಾತನಾಡಿದೆ ಅಂತ ನೆನೆದುಕೊಳ್ಳುತ್ತಿದ್ರೇನೆ ನನಗೆ ಏನೋ ಒಂಥರ ಇದೆ. ಗೊತ್ತಾದ್ರೆ ಗೊತ್ತಾಗ್ಲಿ ಬಿಡು, ಏನಾಗುತ್ತೆ? ಹಾಗಂತೀಯೇನೋ? ಆಕೆ ಹರ್ಟ್ ಆಗ್ತಾಳೆ ಅಲ್ವಾ? ಫಾಸ್ಟ್ನಲ್ಲಿ ಲವ್ ಇದ್ರೆ ಆಕೆ ಏನೂ ಹರ್ಟ್ ಆಗುವುದಿಲ್ಲ, ಅರ್ಥ ಮಾಡ್ಕೊತಾಳೆ. ಬಟ್ ಆ ಲವ್ ಮದುವೆಯಾದರೂ ಕಂಟಿನ್ಯೂ ಆಗ್ತಿದೆ ಅಂತ ಗೊತ್ತಾದರೆ ಆಗ ತುಂಬ ಹರ್ಟ್ ಆಗ್ತಾಳೆ ಎಂದನು ಸುದೀಪ್. ಸಿದ್ಧಾರ್ಥ್ ಸೈಲೆಂಟಾಗಿ ಇದ್ದು ಬಿಟ್ಟನು. ಲೋ, ಆ ಕಡೆ ದಿವ್ಯಾಗೂ ಸಾಕ್ಷಿ ಬಗ್ಗೆ ಹೇಳುವುದಿಲ್ಲ, ಈ ಕಡೆ ಸಾಕ್ಷಿಗೂ ದಿವ್ಯಾ ಬಗ್ಗೆ ಹೇಳುವುದಿಲ್ಲ. ಏನ್ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೀಯೋ? ಇಬ್ಬರು ಹೆಂಡತಿಯರ ಮುದ್ದಿನ ಗಂಡ, ಅವರಿಗೆ ಇಬ್ಬರು, ನಾನು ನನ್ನ ಹೆಂಡತೀರು, ಈ ರೀತಿ ಪ್ಲಾನ್ಸ್ ಏನಾದರೂ ಇದೆಯಾ ಎಂದು ಅನುಮಾನದಿಂದ ನೋಡುತ್ತಾ ಕೇಳಿದನು ಸುದೀಪ್. ಲೋ, ಏನ್ ಮಾತನಾಡ್ತಿದೆಯೋ? ಮತ್ತೆ ಇಲ್ದಿದ್ರೆ ಏನೋ? ಸಾಕ್ಷಿ ಕೊರಳಲ್ಲಿ ತಾಳೆ ಕಟ್ಟಿದ್ದು ಈ ರೀತಿ ನೋವು ಕೊಡುವುದಕ್ಕೇನಾ? ನೀನು ಮದುವೆ ಮಾಡಿಕೊಳ್ಳದಿದ್ದರೂ ಸರಿ ಹೋಗ್ತಿತ್ತಲ್ವಾ? ಯಾರೋ ಒಬ್ಬರು ಮಾಡಿಕೊಂಡು ಆಕೆಯನ್ನ ಹ್ಯಾಪಿಯಾಗಿ ನೋಡಿಕೊಳ್ಳುತ್ತಿದ್ದರು. ಪ್ರೀತಿನ ಮದುವೆನ, ಈ ಎರಡರಲ್ಲಿ ಯಾವುದೋ ಒಂದು ಚೂಸ್ ಮಾಡಿಕೊಳ್ಳಬೇಕು ಅಂದ್ರೆ ನಾನೇ ಅಲ್ಲ, ಬುದ್ಧಿ ಇರುವವರು ಯಾರಾದರೂ ಆಗಲಿ ಮದುವೆನೇ ಅಂತಾರೆ. ದಿವ್ಯಾಳನ್ನ ನಿನ್ನ ಲೈಫ್ನಿಂದ ಎಷ್ಟು ಬೇಗ ತೆಗೆದು ಬಿಟ್ಟರೆ ಅಷ್ಟು ಒಳ್ಳೆಯದು. ನಾನು ಹೇಳಬೇಕಾಗಿರುವುದು ನಾನು ಹೇಳ್ದೆ. ನಿನ್ನ ಜೀವನವನ್ನ ಏನು ಮಾಡ್ಕೊಳ್ತೀಯೋ ನಿನ್ನಿಷ್ಟ. ಶುಭ ಎದುರು ನೋಡುತ್ತಿರುತ್ತಾಳೆ. ನಾನು ಹೋಗ್ತಿದ್ದೀನಿ, ಬಾಯ್. ಅಸಹನೆಯಿಂದ ಹೊರಟು ಹೋದನು ಸುದೀಪ್. ಅಣ್ಣ, ಇಲ್ಲಿದ್ದೀಯಾ? ಎಲ್ಲರೂ ಖುಷಿಯಾಗಿ ಕ್ಯಾರಮ್ಸ್ ಆಡುತ್ತಿದ್ದೇವೆ, ಬಾ ಅಣ್ಣ. ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಕರೆದುಕೊಂಡು ಹೋದನು ರಿತ್ವಿಕ್. ಸಿದ್ಧಾರ್ಥ್ನನ್ನು ನೋಡಿ ತಲೆ ತಿರುಗಿಸಿಕೊಂಡಳು ಸಾಕ್ಷಿ. ಸಾಕ್ಷಿಯನ್ನ ದುಃಖದಿಂದ ನೋಡುತ್ತಲೇ ಹೋಗಿ ರಮೇಶ್ ಅವರ ಪಕ್ಕದಲ್ಲಿ ಕುಳಿತುಕೊಂಡನು ಸಿದ್ಧಾರ್ಥ್. ಅಣ್ಣ, ನಾವಿಬ್ಬರು ಒಟ್ಟಿಗೆ ಹಾಡೋಣ, ನಮ್ಮ ಜೊತೆ ಯಾರು ಸ್ಪರ್ಧೆಗೆ ಬರ್ತೀರಾ ಎಂದು ಕೇಳಿದನು ರಿತ್ವಿಕ್ ನಗುತ್ತಾ. ಅಮ್ಮೋ, ನಿಮ್ಮ ಜೊತೆನಾ? ಖಂಡಿತವಾಗಿ ನೀವೇ ಗೆಲ್ತೀರಿ, ನಮ್ಮಿಂದ ಆಗಲ್ಲಪ್ಪ ಎಂದು ಸೈಡ್ ಆಗೋದಳು ನಿತ್ಯ. ಅಣ್ಣ, ನಾನು ಸ್ವಲ್ಪ ಹೊತ್ತು ಬ್ರೇಕ್ ತಗೊಂಡು ಪ್ರೇಕ್ಷಕ ಪಾತ್ರ ವಹಿಸುತ್ತೇನೆ ಎಂದನು ರಮೇಶ್. ಹಾಗಾದ್ರೆ ನಮ್ಮ ಜೊತೆ ಹಾಡುವ ಧೈರ್ಯ ಯಾರಿಗೂ ಇಲ್ವಾ ಎಂದು ರಿತ್ವಿಕ್ ಕೇಳುತ್ತಿದ್ದರೆ, ನಾನು ಸಾಕ್ಷಿ ಹಾಡ್ತೀವಿ ಎಂದಳು ಸುಧಾ. ಸಾಕ್ಷಿ ಬೆಚ್ಚಿ ಬಿದ್ದು ಸುಧಾ ಕಡೆ ನೋಡಿದಳು. ಏನೂ ಆಗಲ್ಲ, ಟ್ರೈ ಮಾಡೋಣ ಎಂದು ನಗುತ್ತಾ ಹೇಳಿದಳು ಸುಧಾ. ಸಿದ್ಧಾರ್ಥ್ ರಿತ್ವಿಕ್ ಒಂದು ಗ್ರೂಪ್ ಆದರೆ ಸುಧಾ ಸಾಕ್ಷಿ ಮತ್ತೊಂದು ಗ್ರೂಪ್ ಆಗಿ ಕುಳಿತುಕೊಂಡರು. ಹತ್ತಿಗೆ ಕಮಾನ್ ಸ್ಟಾರ್ಟ್ ಎಂದು ಕಾಯಿನ್ಸ್ ಎಲ್ಲ ಅರೇಂಜ್ ಮಾಡಿ ಸ್ಟ್ರೈಕರ್ ಸಾಕ್ಷಿ ಕೈಗೆ ಕೊಟ್ಟನು ರಿತ್ವಿಕ್. ತನಗೆ ರೈಟ್ ಸೈಡ್ನಲ್ಲಿ ಇರುವ ಸಾಕ್ಷಿ ಯಾವ ರೀತಿ ಹಾಡುತ್ತಾಳೆ ಅಂತ ತುಂಬಾ ಆಸಕ್ತಿಯಿಂದ ನೋಡುತ್ತಿದ್ದಾನೆ ಸಿದ್ಧಾರ್ಥ್. ಸಾಕ್ಷಿ ತನ್ನ ಕೋಪ ದುಃಖ ಎಲ್ಲ ಪಕ್ಕಕ್ಕೆ ಇಟ್ಟು ದೀರ್ಘವಾಗಿ ಉಸಿರೆಳೆದುಕೊಂಡು ಫುಲ್ ಫೋಕಸ್ನಿಂದ
ಕಾಯಿನ್ಸ್ನ ಸ್ಟ್ರೈಕರ್ಸ್ನಿಂದ ಹೊಡೆದ ಹೇಟಿಗೆ ಅವರ 2 ವೈಟ್ ಕಾಯಿನ್ಸ್ ಪಾಕೆಟ್ ಅಂದ್ರೆ ಹೋಲ್ನೊಳಕ್ಕೆ ಬಿದ್ದವು. ಸಿದ್ಧಾರ್ಥ್ ಜೊತೆಗೆ ಎಲ್ಲರೂ ಆಶ್ಚರ್ಯದಿಂದ ನೋಡಿದರು. ಸಾಕ್ಷಿ ಅದೇ ಫೋಕಸ್ನಿಂದ ಮತ್ತೊಂದು ವೈಟ್ ಕಾಯಿನ್ ಸಹ ಹಾಕಿಬಿಟ್ಟಳು. ಮಲಗಿಕೊಂಡು ನೋಡುತ್ತಿದ್ದ ಕೃಷ್ಣ ಪ್ರಸಾದ್ ರವರು ಹಾಗೂ ರಮೇಶ್ ಎದ್ದು ಕುಳಿತು ಆಸಕ್ತಿಯಿಂದ ನೋಡುತ್ತಿದ್ದಾರೆ. ಅಮೇಜಿಂಗ್ ಪ್ಲೇಯರ್ಸ್ ಆದ ಸಿದ್ಧಾರ್ಥ್ ರವರ ಜೊತೆ ಪೈಪೋಟಿಯಾಗಿ ಹಾಡುತ್ತಿದ್ದಾರೆ ಸಾಕ್ಷಿಯವರು. ಸುಧಾ ಸ್ವಲ್ಪ ಮಟ್ಟಿಗೆ ಮ್ಯಾನೇಜ್ ಮಾಡುತ್ತಿದ್ದರೆ ಮ್ಯಾಕ್ಸಿಮಮ್ ಕಾಯಿನ್ಸ್ ಸಾಕ್ಷಿನೇ ಹಾಕಿಬಿಟ್ಟಳು. ಕೊನೆಯ ತನಕ ತುಂಬಾ ಎಕ್ಸೈಟಿಂಗ್ ಆಗಿ ನಡೆದ ಗೇಮ್ನಲ್ಲಿ ಕೊನೆಯ ಕಾಯಿನ್ ಸಿದ್ಧಾರ್ಥ್ನ ಹಾಕಿದ್ದರಿಂದ ಸಾಕ್ಷಿ ಸ್ವಲ್ಪ ನಿರುತ್ಸಾಹ ಪಟ್ಟಳು. ಅತ್ತಿಗೆ ಏನ್ ಆಡದ್ರಿ? ಜಸ್ಟಲ್ಲಿ ಮಿಸ್ ಆಯ್ತು, ಆದ್ರೂ ಸೂಪರ್ ಆಗಿ ಹಾಡಿದ್ರಿ. ನೀವು ಇಷ್ಟು ಚೆನ್ನಾಗಿ ಹಾಡ್ತೀರಾ ಅಂತ ಅಂದುಕೊಂಡಿರಲಿಲ್ಲ ಎಂದನು ರಿತ್ವಿಕ್ ಆಶ್ಚರ್ಯದಿಂದ ನೋಡುತ್ತಾ. ಕಾಲೇಜ್ನಲ್ಲಿ ಇರುವಾಗ ಹಾಡ್ತಿದ್ದೆ, ಪ್ರತಿ ಕಾಂಪಿಟೇಷನ್ನಲ್ಲಿ ನನಗೆ ಫಸ್ಟ್ ಪ್ರೈಸ್ ಬರ್ತಿತ್ತು ಎಂದಳು ಸಾಕ್ಷಿ. ಮೇಲಕ್ಕೆ ಕಾಣಿಸುವುದಿಲ್ಲ, ಆದರೆ ಮಲ್ಟಿ ಟ್ಯಾಲೆಂಟೆಡ್ ಥರ ಇದ್ದಾಳೆ. ಸಾಕ್ಷಿ ಕಡೆ ನೋಡುತ್ತಾ ತನ್ನಲ್ಲಿ ತಾನೇ ಅಂದುಕೊಂಡನು ಸಿದ್ಧಾರ್ಥ್. ಅಮ್ಮ ಸಾಕ್ಷಿ, ಈಗ್ಲಿಂದ ನೀನು ನಮ್ಮ ಪಾರ್ಟಿ, ನಾವೆಲ್ಲರೂ ಒಟ್ಟಿಗೆ ಸೇರಿ ನಿನ್ನ ಗಂಡನನ್ನ ಸೋಲಿಸಿ ಬಿಡೋಣ ಎಂದನು ರಮೇಶ್ ನಗುತ್ತಾ. ಸಾಕ್ಷಿ ಮುಜುಗರದಿಂದ ನಕ್ಕಳು. ಸರಿ ಸರಿ, ಡಿನ್ನರ್ ಮಾಡೋಣ. ಸುಧಾ, ಇಲ್ಲಿಗೆ ಎಲ್ಲ ತಗೊಂಡು ಬಂದ್ಬಿಡಿ. ಈ ಗಿಡಗಳ ಮಧ್ಯೆ ತಣ್ಣನೆಯ ಕ್ಲೈಮೇಟ್ನಲ್ಲಿ ಹಾಯಾಗಿ ತಿನ್ನೋಣ, ಏನಂತೀಯ ಅಣ್ಣ ಎಂದು ರಮೇಶ್ ಕೇಳಿದ್ದರಿಂದ ಹಾ, ಇಲ್ಲೇ ತಿನ್ನೋಣ ಎಂದರು ಕೃಷ್ಣ ಪ್ರಸಾದ್ ರವರು. ತಣ್ಣನೆಯ ಗಾಳಿ ಬೀಸುತ್ತಿದ್ದರೆ ಹಚ್ಚ ಹಸಿರು ಗಿಡಗಳ ಮಧ್ಯೆ ಮಿಣುಕು ಮಿಣುಕು ಅನ್ನುತ್ತಿರುವ ಮನೆಯ ಲೈಟ್ಸ್ಗಳ ಮಧ್ಯೆ ಮಾತುಗಳು ಹೇಳಿಕೊಳ್ಳುತ್ತಾ ಹಾಯಾಗಿ ಊಟ ಮಾಡುತ್ತಿದ್ದಾರೆ. ಜೋಕ್ಸ್ ಹಾಕಿಕೊಳ್ಳುತ್ತಾ ನಗುತ್ತಾ ತಿನ್ನುತ್ತಿರುವ ಎಲ್ಲರನ್ನು ನೋಡಿ ಸಾಕ್ಷಿ ಮನಸ್ಸಿಗೆ ಹ್ಯಾಪಿಯಾಗಿ ಅನ್ನಿಸಿತು. ಒಬ್ಬ ಸುಮಿತ್ರಾ ನಿತ್ಯ ಬಿಟ್ಟರೆ ಉಳಿದವರೆಲ್ಲರೂ ಸಾಕ್ಷಿ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದಾರೆ. ಗೇಮ್ ಆಡುತ್ತಿರುವಾಗಲಿಂದ ಹಿಡಿದು ಡಿನ್ನರ್ ಮುಗಿಸುವ ತನಕ ಮಧ್ಯ ಮಧ್ಯದಲ್ಲಿ ಸಿದ್ಧಾರ್ಥ್ ಸಾಕ್ಷಿಯನ್ನು ನೋಡುತ್ತಿದ್ದರೂ ತಪ್ಪೋಗಿಯೂ ಸಹ ಸಾಕ್ಷಿ ಸಿದ್ಧಾರ್ಥ್ ಕಡೆ ನೋಡಲಿಲ್ಲ. ಒಳಗಡೆ ತುಂಬಾ ದುಃಖವಿದ್ದರೂ ಸಾಕ್ಷಿ ಹೊರಗಡೆಗೆ ತೋರಿಸಿಕೊಳ್ಳದೆ ಎಲ್ಲರ ಜೊತೆ ಬೆರೆತು ಹೋಗಿದ್ದು ಇಷ್ಟವಾಯಿತು ಸಿದ್ಧಾರ್ಥ್ಗೆ. ಡಿನ್ನರ್ ಮುಗಿಸಿ ಸಿದ್ಧಾರ್ಥ್ ರೂಮಿನೊಳಕ್ಕೆ ಹೊರಟು ಹೋದನು. ಸುಧಾ ಜೊತೆ ಗಾರ್ಡನ್ನಲ್ಲಿ ಇರುವ ಎಲ್ಲ ಸಾಮಾನುಗಳನ್ನು ಒಳಗಡೆಗೆ ತಂದಿಟ್ಟು ತುಂಬಾ ಸಮಯದ ನಂತರ ರೂಮಿನೊಳಕ್ಕೆ ಬಂದಳು ಸಾಕ್ಷಿ. ಸಾಕ್ಷಿ ಬಳೆಗಳ ಶಬ್ದಕ್ಕೆ ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡಿರುವ ಸಿದ್ಧಾರ್ಥ್ ತಲೆ ತಿರುಗಿಸಿ ನೋಡಿದನು. ಸಿದ್ಧಾರ್ಥ್ ಕಡೆಯೂ ನೋಡದೆ ಫೋನ್ ನೋಡುತ್ತಿರುವ ಸಾಕ್ಷಿಯನ್ನು ನೋಡಿ ಐ ಆಮ್ ಸೋ ಸಾರಿ ಸಾಕ್ಷಿ, ಏನೋ ಕೋಪದಲ್ಲಿ ಆ ರೀತಿ ಅಂದುಬಿಟ್ಟೆ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಇಟ್ಸ್ ಓಕೆ, ಈ ಮನೆಯಲ್ಲಿ ನಿಮ್ಮ ಜೀವನದಲ್ಲಿ ನನ್ನ ಸ್ಥಾನ ಏನು ಅಂತ ನನಗೆ ನೆನಪು ಮಾಡಿದ್ರಿ, ನಾನೇ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಎಂದು ಫೋನ್ ಕಡೆಗೆ ನೋಡುತ್ತಾ ಹೇಳಿದಳು. ಸಾಕ್ಷಿ ಮಾತುಗಳಿಗೆ ಸಿದ್ಧಾರ್ಥ್ ಮನಸ್ಸು ಚುರುಕೆಂದಿತು. ಹಾಗೆಯೇ ಸಾಕ್ಷಿಯನ್ನು ನೋಡುತ್ತಾ ಇದ್ದು ಬಿಟ್ಟನು. ಫೋನ್ ಚಾರ್ಜ್ಗೆ ಹಾಕಿ ಬೆಡ್ ಮೇಲೆ ಈ ಕಡೆ ತಿರುಗಿ ಮಲಗಿಕೊಂಡಳು. ಸಿದ್ಧಾರ್ಥ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಫೋನ್ ಪಕ್ಕಕ್ಕೆ ಇಟ್ಟು ಮಲಗಿಕೊಂಡನು. ಇಬ್ಬರ ಮನಸ್ಸಿನೊಳಗೂ ಏನೇನೋ ಘರ್ಷಣೆಗಳು ನಡೆಯುತ್ತಾ ಎಷ್ಟೊತ್ತಿಗೂ ನಿದ್ದೆಗೆ ಜಾರಿಕೊಂಡರು. ಮಾರ್ನಿಂಗ್ ಸಿದ್ಧಾರ್ಥ್ ಸಾಕ್ಷಿ ಕಾರಿನಲ್ಲಿ ಆಫೀಸಿಗೆ ಹೊರಟರು. ಪ್ರತಿದಿನ ನನ್ನನ್ನು ಡ್ರಾಪ್ ಮಾಡುವುದು ಪಿಕ್ ಮಾಡಿಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ, ಇನ್ಮುಂದೆ ನಾನು ಕ್ಯಾಬ್ನಲ್ಲಿ ಅಥವಾ ಆಟೋದಲ್ಲಿ ಬರ್ತೀನಿ ಎಂದಳು ಸಾಕ್ಷಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ ಕಡೆ ನೋಡುತ್ತಾ. ಸಿದ್ಧಾರ್ಥ್ ಸಾಕ್ಷಿ ಕಡೆ ನೋಡಿದಾಗ ತಕ್ಷಣ ತಲೆ ತಿರುಗಿಸಿಕೊಂಡು ಸ್ಟ್ರೈಟ್ ಆಗಿ ನೋಡುತ್ತಿದ್ದಾಳೆ. ಅವಳನ್ನು ದಿಟ್ಟಿಸಿ ನೋಡುತ್ತಾ, ನಿನ್ನನ್ನು ಡ್ರಾಪ್ ಮಾಡ್ತೀನಿ ಪಿಕ್ ಮಾಡಿಕೊಳ್ಳುತ್ತೇನೆ ಅಂತ ನಮ್ಮ ಡ್ಯಾಡ್ಗೆ ಮಾತು ಕೊಟ್ಟಿದ್ದೀನಿ, ಸೊ ಐ ಹ್ಯಾವ್ ನೋ ಚಾನ್ಸ್ ಎಂದನು ಸಿದ್ಧಾರ್ಥ್ ನಿರ್ಲಿಪ್ತವಾಗಿ. ಸಾಕ್ಷಿ ಇನ್ನೇನು ಮಾತನಾಡಲಾಗದೆ ಸಪ್ಪಗೆ ಮೌನವಾಗಿ ಇದ್ದು ಬಿಟ್ಟಳು. ಆಫೀಸ್ ಬಂದಿದ ತಕ್ಷಣ ಸಾಕ್ಷಿ ಇಳಿದ ನಂತರ ಸಿದ್ಧಾರ್ಥ್ ಆಫೀಸಿಗೆ ಹೊರಟು ಹೋದನು. ಆಯ್ ಸಾಕ್ಷಿ, ವಿಕ್ರಮ್ ಕೂಗಿಗೆ ಹಿಂದಕ್ಕೆ ತಿರುಗಿ ನೋಡಿದಳು ಸಾಕ್ಷಿ. ಎದುರಿಗೆ ಮುಗುಳ್ನಗುತ್ತಾ ಕಾಣುತ್ತಿರುವ ವಿಕ್ರಮ್ನನ್ನು ನೋಡಿ ಹಾಯ್ ವಿಕ್ರಮ್ ರವರೇ ಎಂದು ಮಾತನಾಡಿಸಿದಳು. ಈ ರವರು ಗಿವರು ಏನು? ನಾನು ನಿನಗಿಂತ ಜಸ್ಟ್ 4-5 ಇಯರ್ಸ್ ಮಾತ್ರ ದೊಡ್ಡವನು, ಸೊ ನಿಶ್ಚಿಂತೆಯಿಂದ ವಿಕ್ರಮ್ ಅಂತ ಕರೆಯಬಹುದು ಎಂದನು ವಿಕ್ರಮ್ ಅವಳ ಪಕ್ಕದಲ್ಲೇ ನಡೆಯುತ್ತಾ. ಓಕೆ ಶ್ಯೂರ್ ಎಂದಳು ಸಾಕ್ಷಿ ಸಣ್ಣದಾಗಿ ನಗುತ್ತಾ. ಸಾಕ್ಷಿ, ಲೆಟ್ಸ್ ಹಾವ್ ಹೇ ಕಾಫಿ ಇಫ್ ಯು ಡೋಂಟ್ ಮೈಂಡ್.
ಇದರಲ್ಲಿ ಅಂದುಕೊಳ್ಳುವುದಕ್ಕೆ ಏನಿದೆ, ನಡೀರಿ. ಇಬ್ಬರು ಕ್ಯಾಂಟೀನ್ನಲ್ಲಿ ಕುಳಿತುಕೊಂಡು ಬಿಸಿ ಬಿಸಿ ಕಾಫಿ ಕುಡಿಯುತ್ತಿದ್ದಾರೆ. ಸಾಕ್ಷಿ, ಇವತ್ತು ನಿನ್ನ ಮುಖದಲ್ಲಿ ಏನೋ ಮಿಸ್ ಆಗಿದೆ. ಕೆನ್ನೆಯ ಮೇಲೆ ತೋರು ಬೆರಳು ಇಟ್ಟುಕೊಂಡು ಸಾಕ್ಷಿಯನ್ನು ದಿಟ್ಟಿಸಿ ನೋಡುತ್ತಾ ಹೇಳಿದನು ವಿಕ್ರಮ್. ಏನ್ ಮಿಸ್ ಆಗಿದೆ ಎಂದಳು ಸಾಕ್ಷಿ ಕ್ವಶನ್ ಮಾರ್ಕ್ ಫೇಸ್ನಿಂದ. ಸ್ಮೈಲ್ ಎಂದು ವಿಕ್ರಮ್ ಹೇಳಿದ್ದರಿಂದ ಸಣ್ಣದಾಗಿ ಮುಗುಳ್ನಕ್ಕಳು ಸಾಕ್ಷಿ. ನೋಡ್ದಾ, ನೀನು ನಕ್ಕರೆ ಎಷ್ಟು ಚೆನ್ನಾಗಿ ಕಾಣ್ತೀಯ. ಯಾಕೆ ನಗುವನ್ನು ಒಳಗೆ ಬಚ್ಚಿಟ್ಟುಕೊಂಡು ಯಾವಾಗಲೂ ಏನೋ ಕಳೆದುಕೊಂಡವಳಂತೆ ಇರ್ತೀಯ? ಏನಾದರೂ ಪ್ರಾಬ್ಲಮ್ಮಾ ಎಂದು ಕೇಳಿದನು ವಿಕ್ರಮ್. ಅದೇನೂ ಇಲ್ಲ, ಯಾವ ಪ್ರಾಬ್ಲಮ್ಮೂ ಇಲ್ಲ. ಮನೆಯನ್ನು ಆಫೀಸನ್ನು ಮ್ಯಾನೇಜ್ ಮಾಡಬೇಕು ಅಲ್ವಾ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತಿದ್ದೀನಿ ಅಷ್ಟೇ. ಓ ಹಾಗಾ? ಬಟ್ ಎಷ್ಟೇ ಸ್ಟ್ರೆಸ್ ಇದ್ದರೂ ತುಟಿಗಳ ಮೇಲಿಂದ ಆ ನಿನ್ನ ಸ್ಮೈಲ್ ಮರೆಯಾಗಲು ಬಿಡಬೇಡ. ಅದು ನಿನಗೆ ಪಾಸಿಟಿವ್ ಫೀಲನ್ನು ಕೊಡುತ್ತದೆ ಎಂದನು ಸುಂದರವಾಗಿ ನಗುತ್ತಾ. ನನ್ನ ನಗು ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮ ಮಾತುಗಳು ನನಗೆ ಪಾಸಿಟಿವ್ ಫೀಲನ್ನು ಕೊಡುತ್ತಿವೆ. ಥ್ಯಾಂಕ್ಸ್ ಎಂದಳು ಸಾಕ್ಷಿ ಅಭಿಮಾನದಿಂದ ನೋಡುತ್ತಾ. ಯು ವೆಲ್ಕಮ್. ಮೀಟಿಂಗ್ ಟೈಮ್ ಆಗ್ತಿದೆ, ನಡಿ ಹೋಗೋಣ. ಇಬ್ಬರೂ ಒಳಗಡೆಗೆ ಹೊರಟು ಹೋದರು. ಲೋ, ಸಾಕ್ಷಿ ಜೊತೆ ಮಾತನಾಡ್ದ? ಆಕೆಗೆ ಸಾರಿ ಹೇಳ್ದಾ ಎಂದು ಕೇಳಿದನು ಸುದೀಪ್ ಸಿದ್ಧಾರ್ಥ್ ಎದುರಿಗೆ ಕುಳಿತುಕೊಳ್ಳುತ್ತಾ. ಹೇಳ್ದೆ. ನನ್ನ ಸ್ಥಾನ ಏನು ಅಂತ ನನಗೆ ತಿಳಿಯುವ ಥರ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿ ಮುಂದೆ ನಾನು ಮಾತನಾಡದೆ ನಿಲ್ಲಿಸಿಬಿಟ್ಟಳು ಕಣ. ಒಳ್ಳೆಯದು, ಹೋಗ್ಲಿ ಬಿಡು. ನಿನ್ನ ಮೇಲೆ ಯಾವ ಆಸೆಗಳನ್ನು ಬೆಳೆಸಿಕೊಳ್ಳದಿರುವುದೇ ಆಕೆಗೆ ಒಳ್ಳೆಯದು. ನೀನು ಆಕೆಯನ್ನ ಯಾವಾಗ ನಡೀ ಸಮುದ್ರಲ್ಲೇ ಬಿಟ್ಟೋಗ್ತೀಯೋ ಗೊತ್ತಿಲ್ಲ ಎಂದನು ಸುದೀಪ್ ಅಸಹನೆಯಿಂದ. ಸಿದ್ಧಾರ್ಥ್ ಕೋಪವಾಗಿ ನೋಡುತ್ತಾ, ಎಲ್ಲರೂ ನನ್ನನ್ನು ಅನ್ನುವವರೇ, ಆದರೆ ನನ್ನ ನೋವು ಯಾರಿಗೂ ಅರ್ಥ ಆಗುವುದಿಲ್ಲ ಎಂದನು. ಕೃಷ್ಣಪ್ರಸಾದ್ರವರು ಒಳಗಡೆಗೆ ಬಂದಿದ್ದರಿಂದ ಇಬ್ಬರೂ ಸೈಲೆಂಟ್ ಆಗೋದರು. ಪ್ರಾಜೆಕ್ಟ್ ಸ್ಟೇಟಸ್, ಟೆಂಡರ್ ಡೀಟೇಲ್ಸ್ ಬಗ್ಗೆ ಡಿಸ್ಕಸ್ ಮಾಡುತ್ತಾ ಇದ್ದು ಬಿಟ್ಟರು. ಸಾಕ್ಷಿ ಪ್ರಿಯಾ ರೆಸ್ಟೋರೆಂಟ್ನಲ್ಲಿ ಬಿರಿಯಾನಿ ತಿನ್ನುತ್ತಿದ್ದಾರೆ. ಚಿಕನ್ ಲೆಗ್ ಪೀಸನ್ನು ತುಂಬ ಫಾಸ್ಟಾಗಿ ತಿನ್ನುತ್ತಿರುವ ಸಾಕ್ಷಿಯನ್ನ ವಿಚಿತ್ರವಾಗಿ ನೋಡುತ್ತಾ, ಸಾಕ್ಷಿ, ಅದು ಸತ್ತೋಗಿದೆ ಕಣೆ, ಎಲ್ಲಿಗೂ ಓಡಿ ಹೋಗುವುದಿಲ್ಲ, ಸ್ವಲ್ಪ ನಿಧಾನವಾಗಿ ತಿನ್ನು ಎಂದಳು ಪ್ರಿಯಾ. ಫುಲ್ ಫ್ರಸ್ಟ್ರೇಷನ್ನಲ್ಲಿ ಇದ್ದ ಸಾಕ್ಷಿ ಪ್ರಿಯಾ ಮಾತುಗಳೇನು ಕೇಳಿಸಿಕೊಳ್ಳದೆ ತನ್ನ ಫ್ರಸ್ಟ್ರೇಷನ್ ಪೂರ್ತಿ ಬಿರಿಯಾನಿ ಮೇಲೆ ತೋರಿಸಿಬಿಟ್ಟು ಇಬ್ಬರು ತಿನ್ನುವ ಬಿರಿಯಾನಿ ಫುಲ್ ಒಬ್ಬಳೇ ತಿಂದು ಬಿಟ್ಟಳು. ಪ್ರಿಯಾ ಶಾಕ್ ಆಗುತ್ತಾ, ಯಾರಾದರೂ ಬೇಸರ ಫ್ರಸ್ಟ್ರೇಷನ್ನಲ್ಲಿ ಇದ್ದರೆ ತಿನ್ನುವುದನ್ನು ಬಿಟ್ಟು ಬಿಡುತ್ತಾರೆ, ಆದರೆ ನೀನೇನೋ ರಿವರ್ಸ್. ಎಷ್ಟು ತಿಂತಿದ್ದೀನಿ ಅಂತ ಗೊತ್ತಿಲ್ಲದೆ ಫುಲ್ಲಾಗಿ ತಿಂದುಬಿಟ್ಟು ಕುಂಭಕರ್ಣನ ಥರ ಮಲ್ಕೊಂತೀಯ ಎಂದಳು ಪ್ರಿಯಾ. ಏನೋ ಕಣೆ, ನಾನಷ್ಟೇ. ಎಷ್ಟು ದುಃಖದಲ್ಲಿ ಇದ್ದರೆ ಅಷ್ಟು ಜಾಸ್ತಿ ತಿನ್ಬಿಡ್ತೀನಿ. ಆದರೆ ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಆದ್ದರಿಂದ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಿದ್ದೇನೆ ಎಂದಳು ಸಾಕ್ಷಿ ಆಕಳಿಸುತ್ತಾ. ಹೊಟ್ಟೆ ತುಂಬ ತಿಂದೆ ಅಲ್ವಾ, ಇನ್ಯಾಕೆ ತಡ? ಹೋಗಿದ ತಕ್ಷಣ ರೆಸ್ಟ್ರೂಮ್ಗೆ ಹೋಗಿ ಹಾಯಾಗಿ ಮಲ್ಕೋ ಎಂದಳು ಪ್ರಿಯಾ ವ್ಯಂಗ್ಯವಾಗಿ. ಪ್ರಪಂಚ ತುಂಬ ಚಿಕ್ಕದು ಕಣೆ, ಅದರಲ್ಲಿ ನಮ್ಮ ಜೀವನ ಇನ್ನೂ ಚಿಕ್ಕದು. ಅದು ಇರುವಾಗಲೇ ನಮಗೆ ಇಷ್ಟವಾಗಿದ್ದು ತಿನ್ನಬೇಕು, ಇಷ್ಟವಾಗಿದ್ದು ಮಾಡಬೇಕು. ಈಗ ಕನಿಷ್ಠ ಪಕ್ಷ 1 ಗಂಟೆಯಾದರೂ ಮಲ್ಕೋಬೇಕು. ಪ್ರತಿದಿನ 5 ಗಂಟೆಗೆ ಎದ್ದೇಳ್ತಿದ್ದೀನಿ, ನಿದ್ದೆನೇ ಸಾಲ್ತಿಲ್ಲ ಕಣೆ. ನನ್ನಂತಹ ನಿದ್ದೆ ಕಡಿಮೆಯಾದ ಅಭಾಗ್ಯರಿಗೋಸ್ಕರ ರೆಸ್ಟ್ರೂಮ್ ಕಟ್ಟಿಸಿದ ನಮ್ಮ ಕಂಪನಿಯವರಿಗೆ ಗುಡಿ ಕಟ್ಟಿಸಬೇಕು ಎಂದಳು ಸಾಕ್ಷಿ ಬಿಲ್ ಪೇ ಮಾಡಿ ಹೊರಗಡೆಗೆ ನಡೆಯುತ್ತಾ. ಹಾ ಹೌದೌದು ಎನ್ನುತ್ತಾ ಸಾಕ್ಷಿ ತಲೆಗೆ ಒಂದು ಬಿಟ್ಟಳು ಪ್ರಿಯಾ. ಹಬ್ಬಾ, ಏನೇ ಅಷ್ಟು ಜೋರಾಗಿ ಒಡೆದ ಜಾಗದಲ್ಲಿ ಕೈಯಿಂದ ಉಜ್ಜಿಕೊಳ್ಳುತ್ತಾ ಹೇಳಿದಳು ಸಾಕ್ಷಿ. ಈಗೇನು, ನಿನ್ನ ಗಂಡನಿಂದ ದೂರ ಇರಬೇಕು ಅಂತ ಡಿಸೈಡ್ ಆಗಿದೆಯಾ ಎಂದು ಕೇಳಿದಳು ಪ್ರಿಯಾ ಸ್ಕೂಟಿಯನ್ನು ಸ್ಟಾರ್ಟ್ ಮಾಡುತ್ತಾ. ಹಿಂದೆ ಹತ್ತಿ ಕುಳಿತುಕೊಂಡು ಹಾ ಹೌದು ಎಂದಳು. ಒಂದು ವೇಳೆ ನಿನ್ನ ಗಂಡನೇ ನಿನಗೆ ಹತ್ತಿರವಾದರೆ? ವಿರಕ್ತಿಯಾಗಿ ನಕ್ಕು, ಅದು ನಡೆದಾಗ ನೋಡೋಣ ಬಿಡು ಎಂದಳು. 5 ನಿಮಿಷಗಳಲ್ಲಿ ಆಫೀಸನ್ನು ಸೇರಿಕೊಂಡರು. ಗುಡ್ ನೈಟ್, ಹಾಯಾಗಿ ಮಲ್ಕೋ ಎಂದು ಪ್ರಿಯಾ ತಮ್ಮ ಪ್ರಾಜೆಕ್ಟ್ ಕಡೆ ಹೋಗುತ್ತಿದ್ದರೆ ಈಗ ಸ್ಲೀಪಿಂಗ್ ಟೈಮ್ ಎನ್ನುತ್ತಾ ಪ್ರಿಯಾಳನ್ನು ರೆಸ್ಟ್ರೂಮ್ಗೆ ಎಳೆದುಕೊಂಡು ಹೋದಳು ಸಾಕ್ಷಿ. ಇಬ್ಬರೂ ಒಂದೊಂದು ಬೆಡ್ ಮೇಲೆ ಮಲಗಿಕೊಂಡರು. 1 ಗಂಟೆಯ ನಂತರ ಅಲಾರಂ ಇಟ್ಟಿದ್ದೀನಿ, ಟೆನ್ಷನ್ ಬೀಳದೆ ಮಲ್ಕೋ ಎಂದು ಹೇಳುತ್ತಾ ಕಣ್ಣು ಮುಚ್ಚಿಕೊಂಡಳು ಸಾಕ್ಷಿ. ಹುಚ್ಚಿ, ಒಳಗಡೆ ಹೊರಲಾರದಷ್ಟು ದುಃಖವಿದ್ದರೂ ಮೇಲಕ್ಕೆ ಮಾತ್ರ ಏನೂ ನಡೆಯದವಳ ಥರ ಇರ್ತಾಳೆ.
ನೀನು ಗ್ರೇಟ್ ಸಾಕ್ಷಿ. ಸಾಕ್ಷಿಯ ಕಡೆ ಪ್ರೀತಿಯಿಂದ ನೋಡುತ್ತಾ ನಿದ್ದೆಗೆ ಜಾರಿಕೊಂಡಳು ಪ್ರಿಯಾ. 1 ಗಂಟೆಯ ನಂತರ ಅಲಾರಂ ಸೌಂಡಿಗೆ ಎದ್ದು ಫೇಸ್ ವಾಶ್ ಮಾಡಿಕೊಂಡು ಅವರವರ ವರ್ಕಿನಲ್ಲಿ ಮುಳುಗಿ ಹೋದರು. ಸಾಕ್ಷಿಯನ್ನು ಕರೆದುಕೊಂಡು ಮನೆಗೆ ಹೊರಟನು ಸಿದ್ಧಾರ್ಥ್. ಸಿಗ್ನಲ್ ಕ್ರಾಸ್ ಮಾಡಿದ ತಕ್ಷಣ ಐಸ್ ಕ್ರೀಂ ಗಾಡಿ ಹತ್ತಿರ ಕಾರನ್ನ ನಿಲ್ಲಿಸಿದನು. ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿರುವ ಸಿದ್ಧಾರ್ಥ್ ಕಡೆ ಗುರಾಯಿಸಿಕೊಂಡು ನೋಡಿ ತಿನ್ನಬೇಕು ಅಂತ ಮನಸ್ಸು ಎಳೆಯುತ್ತಿದ್ದರೂ ಐಸ್ ಕ್ರೀಂ ಆತನನ್ನು ನೋಡಿ ಬೇಡ ಭಯ್ಯ ಎಂದಳು. ನನ್ನ ಮೇಲೆ ಇರುವ ಕೋಪವನ್ನ ಆತನ ಮೇಲೆ ತೋರಿಸಬೇಡ ಎಂದು ತಲೆ ತಿರುಗಿಸದೆ ಹೇಳಿದ ಸಿದ್ಧಾರ್ಥ್ ಮಾತುಗಳಿಗೆ ನನಗೆ ನಿಮ್ಮ ಮೇಲೆ ಕೋಪ ಇಲ್ಲ, ನನಗೆ ಈಗ ತಿನ್ನಬೇಕು ಅಂತ ಇಲ್ಲ ಅಷ್ಟೇ ಎಂದಳು ಸ್ಥಿರವಾಗಿ. ನೀನು ತಗೊಂತೀಯ ಅಂತ ಆತ ತುಂಬ ಆಸೆಯಿಂದ ನೋಡುತ್ತಿದ್ದಾನೆ, ಆತನನ್ನ ಅಪ್ಸೆಟ್ ಮಾಡಬೇಡ ಎಂದು ಸಿದ್ಧಾರ್ಥ್ ಹೇಳಿದ್ದರಿಂದ ಸುಸ್ತಾಗಿ ಸಪ್ಪಗೆ ನೋಡುತ್ತಿರುವ ಆತನ ಕಡೆ ನೋಡಿ ಒಂದು ಕೊಡಿ ಭಯ್ಯ ಎಂದು ತೆಗೆದುಕೊಂಡಳು. ಆತ ಅಪ್ಸೆಟ್ ಆಗ್ತಾನೆ ಅಂತ ಆಲೋಚನೆ ಮಾಡಿದ ನೀವು, ನಾನು ಅಪ್ಸೆಟ್ ಆಗ್ತೀನಿ ಅಂತ ಥಿಂಕ್ ಮಾಡಲಾಗಲಿಲ್ಲ. ಮನಸ್ಸನ್ನು ನುಚ್ಚುನೂರು ಮಾಡಿಬಿಟ್ಟು ಈಗ ಐಸ್ ಕ್ರೀಮ್ ತಗೊಟ್ರೆ ಒಡೆದು ಹೋದ ಹೃದಯ ಅಂಟಿಕೊಳ್ಳುತ್ತದೆಯೇ ಮನಸ್ಸಿನಲ್ಲಿ ಅಂದುಕೊಂಡು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಐಸ್ ಕ್ರೀಮ್ ತಿನ್ನುತ್ತಿದ್ದಾಳೆ. ತಿಂದಿದ್ದು ಮುಗಿದ ನಂತರ ಮನೆಗೆ ಹೊರಟರು. ದಿನಗಳು ಕಳೆಯುತ್ತಿದ್ದರೂ ಇವರುಗಳ ಲೈಫ್ನಲ್ಲಿ ದೊಡ್ಡದಾಗಿ ಬದಲಾವಣೆಗಳೇನೂ ನಡೆಯಲಿಲ್ಲ. ಇಬ್ಬರೂ ಒಟ್ಟಿಗೆ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದರೂ 1-2 ಮಾತುಗಳು ಬಿಟ್ಟರೆ ದೂರ ಏನೂ ಕಡಿಮೆಯಾಗಲಿಲ್ಲ. ದಿವ್ಯಾಳನ್ನು ಬಿಡಲಾಗದೆ, ಸಾಕ್ಷಿಯನ್ನ ಹೆಂಡತಿಯಾಗಿ ಅಕ್ಸೆಪ್ಟ್ ಮಾಡಲಾಗದೆ ಕನ್ಫ್ಯೂಷನ್ನಲ್ಲಿ ಇದ್ದಾನೆ ಸಿದ್ಧಾರ್ಥ್. ಸಿದ್ಧಾರ್ಥ್ ಮೇಲೆ ಆಸೆಗಳನ್ನು ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡುತ್ತಿದ್ದಾಳೆ ಸಾಕ್ಷಿ. ಈ ಗ್ಯಾಪ್ನಲ್ಲಿ ಸಾಕ್ಷಿ ಮಾತುಗಳಿಗೆ, ಡಿಗ್ನಿಟಿಯಾಗಿ ಇರುವ ಸಾಕ್ಷಿ ಪ್ರವರ್ತನೆಗೆ ಸಾಕ್ಷಿ ಅಂದರೆ ಎಷ್ಟೋ ಅಭಿಮಾನ ಏರ್ಪಟ್ಟಿತು ವಿಕ್ರಮ್ಗೆ. ಪ್ರಾಜೆಕ್ಟ್ನಲ್ಲೂ ನಾರ್ಮಲ್ ಆಗು ತನ್ನನ್ನು ಎನ್ಕರೇಜ್ ಮಾಡುವ ವಿಕ್ರಮ್ ಮೇಲೆ ಗೌರವ ಏರ್ಪಟ್ಟಿತು ಸಾಕ್ಷಿಗೆ. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆದರು. ಸಮಯ ಯಾರಿಗೋಸ್ಕರನೂ ಕಾಯುವುದಿಲ್ಲ ಅನ್ನುವ ಥರ ಸಾಕ್ಷಿ ಸಿದ್ಧಾರ್ಥ್ ಮದುವೆಯಾಗಿ ಅಷ್ಟೊತ್ತಿಗಾಗಲೇ 45 ದಿನಗಳು ಕಳೆದಿತ್ತು. ಈ 45 ದಿನಗಳಲ್ಲಿ ಎಲ್ಲರ ಮುಂದೆ ಚೆನ್ನಾಗಿ ಇರುವ ಥರ ನಟಿಸುತ್ತಾ ಯಾರೂ ಇಲ್ಲದೆ ಇರುವಾಗ ಉತ್ತರ ದಕ್ಷಿಣ ಥರ ಇರುತ್ತಿದ್ದರು ಸಾಕ್ಷಿ ಸಿದ್ಧಾರ್ಥ್. ಸಿದ್ಧಾರ್ಥ್ಗೆ ಕಾಫಿ ಕೊಡುವುದು, ಊಟ ಬಡಿಸುವುದು, ಬಟ್ಟೆಗಳು ತೆಗೆದುಕೊಡುವುದು, ಈ ರೀತಿಯ ಕೆಲಸಗಳನ್ನು ಮೌನವಾಗಿಯೇ ಮಾಡುತ್ತಿದ್ದಳು ಸಾಕ್ಷಿ. ದಿವ್ಯಾ ಮಾಡುವ ಮೆಸೇಜ್ಗಳಿಗೆ ರಿಪ್ಲೈಗಳು ಕೊಡುತ್ತಿದ್ದನು ಸಿದ್ಧಾರ್ಥ್. ನಿಜ ಹೇಳದೆ ತಪ್ಪು ಮಾಡುತ್ತಿದ್ದೀನಿ ಎಂದು ಗಿಲ್ಟಿಯಾಗಿ ಫೀಲ್ ಆದರೂ ದಿವ್ಯಾಗೆ ನಿಜ ಹೇಳುವ ಧೈರ್ಯ ಮಾಡಲಾಗುತ್ತಿರಲಿಲ್ಲ. ಇದು ಈ ರೀತಿ ಕಂಟಿನ್ಯೂ ಆಗುತ್ತಿರುವಾಗಲೇ ಸ್ನಾನ ಮಾಡಿ ರೆಡಿಯಾಗುತ್ತಿರುವ ಸಿದ್ಧಾರ್ಥ್ಗೆ ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಪಿಕ್ ಮಾಡಿದನು. ಹೇಳು, ಅರ್ಜೆಂಟಾಗಿ ನಮ್ಮ ಆಫೀಸಿಗೆ ಬಾರೋ. ಇಷ್ಟು ಬೆಳಗ್ಗೆ ಆಫೀಸಿಗೆ ಏನಕ್ಕೋ? ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ? ಏನೋ ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಬಾರೋ. ಏನಾಯಿತು ಕಣೋ? ಫೋನ್ನಲ್ಲಿ ಹೇಳುವುದಕ್ಕೆ ಆಗಲ್ಲ, ಬಂದರೆ ನಿನಗೆ ಗೊತ್ತಾಗುತ್ತದೆ, ಬೇಗ ಬಾ ಎಂದು ಕಾಲ್ ಕಟ್ ಮಾಡಿದನು ಸುದೀಪ್. ಅಷ್ಟೊಂದು ಅರ್ಜೆಂಟ್ ಕೆಲಸ ಏನಿದೆ ಎಂದು ಆಲೋಚಿಸುತ್ತಾ ಫಾಸ್ಟಾಗಿ ರೆಡಿಯಾಗಿ ಕೆಳಗಡೆಗೆ ಹೋದನು. ಸಿದ್ದು, ಟಿಫನ್ ತಿನ್ನದೆ ಎಲ್ಲಿಗೆ ಹೋಗ್ತಿದೀಯಾ? ಸುಮಿತ್ರಾ ಮಾತುಗಳಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಮ್ಮ ಎಂದು ಆತುರಾತುರವಾಗಿ ಹೊರಟು ಹೋದನು ಸಿದ್ಧಾರ್ಥ್. ಅಷ್ಟೊಂದು ಅರ್ಜೆಂಟ್ ಕೆಲಸವೇನೋ ಇವರಿಗೆ ಎಂದು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಕಾಫಿ ಕುಡಿಯುತ್ತಿದ್ದಾಳೆ ಸಾಕ್ಷಿ. ಕಾರ್ ಪಾರ್ಕ್ ಮಾಡಿ ಆಫೀಸಿನೊಳಗೆ ಎಂಟರ್ ಆಗಿದ್ದ ತಕ್ಷಣ ಎದುರು ಬಂದನು ಸುದೀಪ್. ಲೋ, ಏನೋ ಅಷ್ಟೊಂದು ಅರ್ಜೆಂಟ್ ಕೆಲಸ ಎಂದು ಸಿದ್ಧಾರ್ಥ್ ಕೇಳುತ್ತಿದ್ದರೆ, ಒಂದು ಬಾರಿ ಆ ಕಡೆ ನೋಡು ಎಂದು ಸುದೀಪ್ ಪಕ್ಕಕ್ಕೆ ಜರುಗಿದನು. ತಲೆ ತಿರುಗಿಸಿ ನೋಡಿದ ಸಿದ್ಧಾರ್ಥ್ ಎದುರಿಗೆ ತನ್ನನ್ನೇ ನಗುತ್ತಾ ನೋಡುತ್ತಿರುವ ದಿವ್ಯಾಳನ್ನು ನೋಡಿ ಒಮ್ಮೆಲೆ ಶಾಕ್ ಆದನು. ಬ್ಲಾಕ್ ಕಲರ್ ಜೀನ್ಸ್ ಪ್ಯಾಂಟ್, ಚೆರಿ ರೆಡ್ ಕಲರ್ ಸ್ಲೀವ್ಲೆಸ್ ಶಾರ್ಟ್ ಟಾಪ್, ಪ್ರಿಯಾಗಿ ಬಿಟ್ಟಿರುವ ಭುಜಗಳ ತನಕ ಇರುವ ಹೇರ್, ಹೈ ಹೀಲ್ಡ್ ಹಾಕಿಕೊಂಡು ಫುಲ್ ಸ್ಟೈಲಿಶ್ ಅಂಡ್ ಕ್ಯೂಟ್ ಆಗಿ ಇದ್ದಾಳೆ ದಿವ್ಯಾ. ಸಿದ್ಧಾರ್ಥ್ ಬ್ಲಾಂಕ್ ಆಗಿ ನೋಡುತ್ತಿದ್ದರೆ ಓಡಿ ಬಂದು ಅವನನ್ನು ಹಗ್ ಮಾಡಿಕೊಂಡಳು ದಿವ್ಯಾ. ಸಿದ್ಧಾರ್ಥ್ ಸುಮ್ಮನೆ ನಿಂತಿದ್ದ. ಸಿದ್ದು, ನಿನ್ನನ್ನು ತುಂಬ ಮಿಸ್ ಮಾಡಿಕೊಂಡೆ. ನಿನ್ನ ನೋಡಲು ಎಷ್ಟು ಕಾದಿದ್ದೆ ಗೊತ್ತಾ? ಕೊನೆಗೂ ಬಂದೆ. ಐ ಆಮ್ ರಿಯಲಿ ಹ್ಯಾಪಿ, ಲವ್ ಯು ಸೋ ಮಚ್ ಕಣ ಎಂದು ಉದ್ವೇಗದಿಂದ ಹೇಳುತ್ತಿದ್ದರೆ ಸಿದ್ಧಾರ್ಥ್ ಮನಸ್ಸು ಚುರುಕ್ಕೆಂದಿತು. ಅವಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡನು. ಸಿದ್ಧಾರ್ಥ್, ಏನು ಮಾಡ್ತಿದ್ಯಾ ನೀನು? ನಿನಗೆ ಮದುವೆಯಾಗಿದೆ, ನೀನು ಹೀಗೆ ಮಾಡೋದು ತಪ್ಪು
ಎಂದು ಅಂತರಾತ್ಮ ಎಚ್ಚರಿಸುವಷ್ಟರಲ್ಲಿ ಏನೋ ಒಂಥರ ಅನ್ನಿಸಿ ಅವಳ ಭುಜಗಳು ಹಿಡಿದುಕೊಂಡು ದೂರ ಸರಿಸಿದನು. ಸುದೀಪ್ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟನು. ದಿವ್ಯಾ ಸಿದ್ಧಾರ್ಥ್ನನ್ನ ಕಣ್ಣುಗಳ ತುಂಬ ಪ್ರೀತಿಯನ್ನು ತುಂಬಿಕೊಂಡು ಮೈಮರೆತು ನೋಡುತ್ತಿದ್ದರೆ, ದಿವ್ಯಾ ನೀನೇನು ಇಲ್ಲಿ ಇಷ್ಟು ಸಡನ್ನಾಗಿ ಯಾಕೆ ಬಂದೆ ಎಂದು ಕೇಳಿದನು ತಡೆವರಿಸುತ್ತಾ. ಇಷ್ಟು ದಿನಗಳ ನಂತರ ಕಾಣಿಸಿದ್ದಕ್ಕೆ ಸರ್ಪ್ರೈಸ್ ಆಗಿ ಹೇಗಿದ್ದೀಯಾ, ಯಾವಾಗ ಬಂದೆ ಅಂತ ಪ್ರೀತಿಯಿಂದ ಕೇಳ್ತೀಯಾ ಅಂತ ಅಂದುಕೊಂಡರೆ ಯಾಕೆ ಬಂದೆ ಅಂತ ಕೇಳ್ತಿದೀಯಾ ಏನು? ವಿಸ್ಮಯದಿಂದ ನೋಡುತ್ತಾ ಕೇಳಿದಳು ದಿವ್ಯಾ. ನೀನು ಕೊಟ್ಟ ಶಾಕ್ಗೆ ತಲೆ ತಿರುಗಿ ಮೈಂಡ್ ಬ್ಲಾಕ್ ಆಗಿರುತ್ತದೆ, ಅದಕ್ಕೆ ಆ ರೀತಿ ಮಾತನಾಡಿರುತ್ತಾನೆ ಅಲ್ವಾ ಸಿದ್ದು? ಓರೆಯಾಗಿ ನೋಡುತ್ತಾ ರಾಗ ಎಳೆಯುತ್ತಾ ಹೇಳಿದನು ಸುದೀಪ್. ಸಿದ್ಧಾರ್ಥ್ ಸುದೀಪ್ ಕಡೆ ಚುರುಕಾಗಿ ನೋಡಿ, ನೀನು ಬಾಯಿ ಮುಚ್ಚೋ ಮೊದಲು ಎಂದನು. ಸುದೀಪ್ ಬಾಯಿ ಮೇಲೆ ಬೆರಳು ಇಟ್ಟುಕೊಂಡು ಬುದ್ಧಿವಂತನಂತೆ ಪಕ್ಕಕ್ಕೆ ನಿಂತುಕೊಂಡನು. ಅಂದ್ರೆ ನನ್ನ ಉದ್ದೇಶ ಇಷ್ಟೊಂದು ಸಡನ್ ಆಗಿ ಒಂದು ಮಾತು ಹೇಳದೆ ಬಂದೆ ಏನು ಅಂತ. ಎಳದೆ ಮಾಡುವುದನ್ನೇ ಸರ್ಪ್ರೈಸ್ ಅಂತಾರೆ. ಆದರೂ ಲಾಸ್ಟ್ ಮಂತ್ ನಿನಗೆ ಮೆಸೇಜ್ ಮಾಡಿದೆ ಅಲ್ವಾ, ನೆಕ್ಸ್ಟ್ ಮಂತ್ ಸರ್ಪ್ರೈಸ್ ಕೊಡ್ತೀನಿ ಅಂತ? ಹಾಂ ಹೌದು, ಈಗ ನನಗೆ ನೆನಪಿಗೆ ಬಂತು. ಆದರೆ ನೀನು ಈ ರೀತಿಯ ದೊಡ್ಡ ಸರ್ಪ್ರೈಸ್ ಕೊಡ್ತೀಯಾ ಅಂತ ಅಂದುಕೊಂಡಿರಲಿಲ್ಲ. ನಮ್ಮ ದೊಡ್ಡಮ್ಮನ ಮಗನ ಮ್ಯಾರೇಜ್ ಇದೆ ವಿಶಾಖಪಟ್ಟಣದಲ್ಲಿ, ಅದಕ್ಕೆ ಬಂದೆ. ಈ 2 ದಿನ ಫುಲ್ ನಿನ್ನ ಜೊತೆನೇ ಸ್ಪೆಂಡ್ ಮಾಡಿ ಮದುವೆಗೆ ಹೊರಟು ಹೋಗುತ್ತೇನೆ ಎಂದು ನಗುತ್ತಾ ಹೇಳುತ್ತಿರುವ ದಿವ್ಯಾ ಮಾತುಗಳಿಗೆ ತಬ್ಬಿಬ್ಬಾಗಿ ಸುದೀಪ್ ಕಡೆ ಅಯೋಮಯವಾಗಿ ನೋಡಿದನು ಸಿದ್ಧಾರ್ಥ್. ಸುದೀಪ್ ಬಾಯಿ ಮೇಲೆ ಬೆರಳು ಇಟ್ಟುಕೊಂಡು ನಗುವನ್ನು ತಡೆದುಕೊಳ್ಳುತ್ತಾ ನೋಡುತ್ತಿದ್ದಾನೆ. ಸಿದ್ದು, ಇಂಡಿಯಾಗೆ ಬಂದಾಗ ನಿಮ್ಮ ಮನೆಯವರಿಗೆ ನನ್ನನ್ನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದೆ ಅಲ್ವಾ, ನಡಿ ಹೋಗೋಣ ಎಂದು ಎಕ್ಸೈಟಿಂಗ್ ಆಗಿ ಕೇಳಿದಳು ದಿವ್ಯಾ. ಹೋಗೋ ಹೋಗು, ಇದೇ ಒಳ್ಳೆಯ ಟೈಮ್ ಎಂದು ವ್ಯಂಗ್ಯವಾಗಿ ಹೇಳಿದನು ಸುದೀಪ್. ಸಿದ್ಧಾರ್ಥ್ ಸುದೀಪ್ ಕಡೆ ಸೀರಿಯಸ್ ಆಗಿ ಒಂದು ಲುಕ್ ಕೊಟ್ಟು, ದಿವ್ಯಾ ಈಗಲ್ಲ, ಮತ್ತೊಂದು ಬಾರಿ ಬಂದಾಗ ಪರಿಚಯ ಮಾಡಿಸ್ತೀನಿ ಎಂದನು. ಹಾಂ ಸರಿ, ನೀನು ಹೇಗಂದ್ರೆ ಹಾಗೆ. ಮೊದಲು ಏನಾದರೂ ತಿನ್ನೋಣ ನಡಿ, ತುಂಬ ಹೊಟ್ಟೆ ಹಸಿತಾ ಇದೆ. ನಮ್ಮ ಫುಡ್ಡನ್ನು ತುಂಬ ಮಿಸ್ ಆದೆ ಎಂದಳು ಪ್ರೀತಿಯಿಂದ ಸಿದ್ಧಾರ್ಥ್ ಕೈ ಹಿಡಿದುಕೊಂಡು. ಸರಿ ನಡಿ ಸುದೀಪ್, ಬಾಯ್ ಕಣೋ ಎಂದು ಮುಂದಕ್ಕೆ ಕದಲುತ್ತಿದ್ದರೆ, ಸಿದ್ದು ಎಂದು ಕರೆದನು ಸುದೀಪ್. ದಿವ್ಯಾ ನೀನು ಕಾರ್ ಹತ್ರ ವೆಯ್ಟ್ ಮಾಡು, ನಾನು ಬರ್ತೀನಿ. ಓಕೆ ಸಿದ್ದು. ಹೊರಗಡೆಗೆ ಹೊರಟು ಹೋದಳು ದಿವ್ಯಾ. ಲೋ ಸಿದ್ದು, ಒಳ್ಳೆ ಟೈಮ್ ನೋಡಿಕೊಂಡು ದಿವ್ಯಾಗೆ ನಿಜ ಹೇಳ್ಬಿಡು. ಕರೆಕ್ಟ್ ಟೈಮ್ಗೆ ದಿವ್ಯಾ ಇಂಡಿಯಾಗೆ ಬಂದಿದ್ದಾಳೆ. ಫೋನ್ನಲ್ಲಿ ಹೇಳುವುದಕ್ಕಿಂತ ಡೈರೆಕ್ಟಾಗಿ ಹೇಳುವುದು ಬೆಟರ್. ಇನ್ನೂ ಲೇಟ್ ಮಾಡಿ ನಿನ್ನ ಜೀವನದ ಜೊತೆಗೆ ಸಾಕ್ಷಿ ದಿವ್ಯಾ ಜೀವನಗಳನ್ನು ಸಹ ಗೊಂದಲಕ್ಕೆ ತೊಳ್ಳಬೇಡ. ಅಂಕಲ್ ನಿನ್ನ ಬಗ್ಗೆ ಕೇಳಿದರೆ ಏನೋ ಒಂದು ಅವರಿಗೆ ಹೇಳಿ ಮ್ಯಾನೇಜ್ ಮಾಡ್ತೀನಿ, ಬಟ್ ಟೇಕ್ ಕೇರ್ ಎಂದನು. ಸಿದ್ಧಾರ್ಥ್ ಓಕೆ ಎಂಬಂತೆ ತಲೆಯಾಡಿಸಿ ಹೊರಟು ಹೋದನು. ಏನು ಮಾಡ್ತಾನೋ ಏನೋ ಎಂದು ಸುದೀಪ್ ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಒಳಗಡೆಗೆ ಹೊರಟು ಹೋದನು. ದಿವ್ಯಾಳನ್ನು ಕರೆದುಕೊಂಡು ಉಡುಪಿ ರೆಸ್ಟೋರೆಂಟ್ಗೆ ಹೋದನು ಸಿದ್ಧಾರ್ಥ್. ಇಬ್ಬರು ದೋಸೆ ಆರ್ಡರ್ ಮಾಡಿ ತಿನ್ನುತ್ತಿದ್ದಾರೆ. ದಿವ್ಯಾ ಏನೇನೋ ಹೇಳುತ್ತಿದ್ದಾಳೆ, ಆದರೆ ಅವ್ಯಾವೂ ಸಿದ್ಧಾರ್ಥ್ ಕಿವಿಯನ್ನು ತಲುಪುತ್ತಿಲ್ಲ. ದಿವ್ಯಾಗೆ ನಿಜ ಹೇಳಬೇಕಾ ಬೇಡವಾ? ಅವಳು ಯಾವ ರೀತಿ ರಿಯಾಕ್ಟ್ ಆಗ್ತಾಳೆ? ಅರ್ಥ ಮಾಡಿಕೊಳ್ಳುತ್ತಾಳಾ ಇಲ್ವಾ? ನಿಜವಾಗಿ ಅವಳನ್ನು ಬಿಟ್ಟು ನನ್ನಿಂದ ಇರಲು ಆಗುತ್ತಾ? ಇಂತಹ ಕೊನೆಯಿಲ್ಲದ ಪ್ರಶ್ನೆಗಳು ಸಿದ್ಧಾರ್ಥ್ ಮನಸ್ಸನ್ನು ಗೊಂದಲಕ್ಕೀಡು ಮಾಡಿದ್ದರಿಂದ ಆಲೋಚಿಸುತ್ತಲೇ ಇದ್ದು ಬಿಟ್ಟನು. ಸಿದ್ದು ಸಿದ್ದು ದಿವ್ಯಾ ಕೂಗಿಗೆ ಹೆಚ್ಚೆತ್ತು ಅವಳ ಕಡೆ ನೋಡಿದನು. ನಾನು ಇಲ್ಲಿ ಮಾತನಾಡುತ್ತಲೇ ಇದ್ದೀನಿ, ನನ್ನ ಮಾತು ಸಹ ಕೇಳಿಸಿಕೊಳ್ಳದೆ ಏನು ಯೋಚನೆ ಮಾಡುತ್ತಿದ್ದೀಯ ಸಿದ್ದು ಎಂದು ಕೇಳಿದಳು ದಿವ್ಯಾ ತೀಕ್ಷ್ಣವಾಗಿ ನೋಡುತ್ತಾ. ಏನೂ ಇಲ್ಲ ಕಣೆ, ದೋಸೆ ಚೆನ್ನಾಗಿದೆ ಅಲ್ವಾ ಎಂದನು ಬಲವಂತವಾಗಿ ನಗುತ್ತಾ. ನನಗೆ ಗೊತ್ತು ನೀನು ಯಾವುದರ ಬಗ್ಗೆ ಆಲೋಚನೆ ಮಾಡ್ತಿದೀಯಾ ಅಂತ. ಆಫೀಸ್ ಬಗ್ಗೆ ಅಲ್ವಾ? ಸಿದ್ಧಾರ್ಥ್ ಮೌನವಾಗಿ ಇದ್ದು ಬಿಟ್ಟನು. ಪ್ಲೀಸ್ ಕಣ, ಬ್ಯುಸಿ ಅಂತ ಹೇಳಿ ಈ 1.5 ಮಂತಿಂದ ನನ್ನ ಜೊತೆ ಫೋನ್ನಲ್ಲಿ ಸಹ ಸರಿಯಾಗಿ ಮಾತನಾಡಲಿಲ್ಲ. ನನಗೆ ಹುಚ್ಚಿಡ್ದಂಗೆ ಆಯಿತು. ಅದಕ್ಕೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸಿ ಮದುವೆ ಹೆಸರು ಹಾಕಿಕೊಂಡು ಇಂಡಿಯಾಗೆ ಬಂದ್ಬಿಟ್ಟೆ. ನಿನಗೋಸ್ಕರ ಅಷ್ಟು ದೂರದಿಂದ ಬಂದರೆ ನೀನು ನನಗೋಸ್ಕರ 2 ದಿನ ಟೈಮ್ ಕೊಡೋಕ್ಕಾಗಲ್ವಾ? ಈ 2 ಡೇಸ್ ನಿನ್ನ ಟೈಮ್ ಫುಲ್ ನನಗೆ, ಇಲ್ಲದಿದ್ದರೆ ನಾನು ಹೊರಟಾಗ್ತೀನಿ ಎಂದು ಮುನಿಸಿಕೊಂಡಂತೆ ಮುಖ ಇಟ್ಟಳು ದಿವ್ಯಾ. ಹಾಂ ಸರಿ ಬಿಡು
ನಿನ್ನ ಜೊತೆನೇ ಇರ್ತೀನಿ ಎಂದನು ಸಿದ್ಧಾರ್ಥ್. ಥ್ಯಾಂಕ್ ಯು. ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಅಪರೂಪದಿಂದ ನೋಡುತ್ತಾ ಹೇಳಿದಳು ದಿವ್ಯಾ. ಸಣ್ಣದಾಗಿ ಸ್ಮೈಲ್ ಕೊಡುತ್ತಾ ದಿವ್ಯಾ ಕಣ್ಣುಗಳೊಳಕ್ಕೆ ನೋಡುತ್ತಾ ಇದ್ದು ಬಿಟ್ಟನು. ಸರ್, ಇನ್ನೇನಾದರೂ ಬೇಕಾ? ಬೇರರ್ ಕೂಗಿಗೆ ಹೆಚ್ಚೆತ್ತು ಟೀ ಆರ್ಡರ್ ಮಾಡಿ ಕುಡಿದರು. ನೆಕ್ಸ್ಟ್ ಎಲ್ಲಿಗೆ? ಹೊರಗಡೆಗೆ ಬರುತ್ತಾ ಕೇಳಿದನು ಸಿದ್ಧಾರ್ಥ್. ಹಾಗೆಯೇ ರೋಡಿನ ಮೇಲೆ ರೌಂಡ್ಸ್ ಹೊಡೆಯೋಣ, ಲಾಂಗ್ ಡ್ರೈವ್ ಹೋಗೋಣ. ನಿನಗೆ ಹತ್ತಿರವಾಗಿ ಇದ್ದರೆ ಸಾಕು, ಇನ್ನೇನು ಬೇಡ ಎಂದಳು ದಿವ್ಯಾ. ಲಾಂಗ್ ಡ್ರೈವಾ? ತೊದಲುತ್ತಲೇ ಸರಿ ಎಂದನು. ಸಿದ್ದು, ಬೈಕ್ ಮೇಲೆ ಹೋಗೋಣ ಅಲ್ವಾ? ಬೈಕ್ನಲ್ಲಿ ಹಿಂದುಗಡೆ ಕುಳಿತುಕೊಂಡು ನನ್ನ ಮನಸ್ಸಿಗೆ ಇಷ್ಟವಾದ ನಿನ್ನನ್ನು ಗಟ್ಟಿಯಾಗಿ ಹಗ್ ಮಾಡಿಕೊಂಡು ಗಾಳಿಯಲ್ಲಿ ತೇಲಾಡುತ್ತಿದ್ದರೆ ಆ ಫೀಲ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಎಂದು ದಿವ್ಯಾ ಒಂದು ಫೀಲ್ನಿಂದ ಹೇಳುತ್ತಿದ್ದರೆ ಸಿದ್ಧಾರ್ಥ್ ಮಂಕಾಗಿ ನೋಡುತ್ತಾ, ಬೇಡ ದಿವ್ಯಾ, ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ, ಮೊದಲೇ ಮೋಡಗಳಿಂದ ತುಂಬಿ ಹೋಗಿದೆ ಎಂದನು. ಏನು ಸಿದ್ದು, ನೀನೇನಾ ಹೊಸದಾಗಿ ಮಾತನಾಡ್ತಿದೀಯಾ? ಮೊದಲೆಲ್ಲ ಲಾಂಗ್ ಡ್ರೈವ್ ಅಂತ ಹೇಳುವುದು ತಡ, ಬೈಕ್ ಹಾಕ್ಕೊಂಡು ಬರ್ತಿದ್ದೆ. ಮಳೆಯಲ್ಲಿ ಲಾಂಗ್ ಡ್ರೈವ್ ತುಂಬ ಮಜಾ ಇರುತ್ತೆ ಅಂತ ಹೇಳ್ತಿದ್ದೆ. ನಾವು ತುಂಬ ಸರಿ ಮಳೆಯಲ್ಲಿ ಹೋಗಿದ್ವಿ ಕೂಡ. ಇವತ್ತೇನು ಈ ರೀತಿ ಮಾತನಾಡ್ತಿದೀಯಾ ಎಂದು ಅನುಮಾನದಿಂದ ಕೇಳಿದಳು ದಿವ್ಯಾ. ಆಗಿನ ಸಿದ್ಧಾರ್ಥನೇ ಆಗಿದ್ದರೆ ಆ ರೀತಿನೇ ಹೋಗ್ತಿದ್ವಿ, ಆದರೆ ಈಗ ಪರಿಸ್ಥಿತಿಗಳು ಬದಲಾಗಿವೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ, ನೀನು ಮತ್ತೆ ಮದುವೆಗೆ ಹೋಗಬೇಕು ಅಲ್ವಾ? ಮಳೆಯಲ್ಲಿ ನೆನೆದು ನೆಗಡಿ ಜ್ವರ ಬಂದರೆ ಮ್ಯಾರೇಜ್ ಎಂಜಾಯ್ ಮಾಡಲು ಆಗುವುದಿಲ್ಲ ಅಲ್ವಾ? ಅದಕ್ಕೆ ಹೇಳಿದೆ ಎಂದನು. ಸೋ ಕ್ಯೂಟ್ ಸಿದ್ದು, ನನಗಿಂತ ಹೆಚ್ಚಾಗಿ ನನ್ನ ಬಗ್ಗೆ ನೀನು ಥಿಂಕ್ ಮಾಡ್ತೀಯ, ಅದಕ್ಕೆ ನೀನಂದ್ರೆ ನನಗೆ ಹುಚ್ಚು ಕಣೋ ಎಂದು ನಗುತ್ತಾ ಅವನ ಕೆನ್ನೆಗಳು ಹಿಡಿದುಕೊಂಡು ಎಳೆದಳು. ಸಿದ್ಧಾರ್ಥ್ ಬಲವಂತವಾಗಿ ಮುಗುಳ್ನಕ್ಕೂ ಕಾರ್ ಸ್ಟಾರ್ಟ್ ಮಾಡಿದನು. ಸಾಕ್ಷಿ ಪ್ರಿಯಾ ಕೆಫಿಟೋರಿಯಾದಲ್ಲಿ ಕುಳಿತು ಕಾಫಿ ಕುಡಿಯುತ್ತಿದ್ದಾರೆ. ಏನೇ ಅಷ್ಟೊಂದು ಡಲ್ ಆಗಿದೆಯಾ? ಇವತ್ತು ನಿಮ್ಮ ಯಜಮಾನ್ರು ನಿನ್ನನ್ನು ಡ್ರಾಪ್ ಮಾಡಿಲ್ಲ ಅಂತಾನಾ? ಸಾಕ್ಷಿ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಕೇಳಿದಳು ಪ್ರಿಯಾ. ಅಷ್ಟೊಂದು ಇಲ್ಲ, ಅವರು ಡ್ರಾಪ್ ಮಾಡ್ತಿದ್ರೆ ನನ್ನಿಂದ ಬರಲು ಆಗಲ್ವಾ ಏನು? ಅವರು ಡ್ರಾಪ್ ಮಾಡುವುದು ಪಿಕ್ ಮಾಡಿಕೊಳ್ಳುವುದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ವಿಧಿ ಇಲ್ಲದೆ ಅವರ ಜೊತೆ ಬರ್ತಾ ಇದ್ದೀನಿ ಅಷ್ಟೇ ಎಂದಳು ಕಾಫಿ ಸಿಪ್ ಮಾಡುತ್ತಾ. ಸಾಕ್ಷಿ, ನಿನ್ನ ನಾಟಕಗಳು ನನ್ನ ಬಳಿ ಅಲ್ಲ ಕಣೆ. ಮಾರ್ನಿಂಗ್ನಿಂದ ನೋಡ್ತಿದ್ದೀನಿ, ಏನೋ ತಲೆಯ ಮೇಲೆ ಬಿದ್ದವಳ ಥರ ಮುಖ ಸಪ್ಪಗೆ ಇಟ್ಟಿದ್ದೀಯ, ಮತ್ತೆ ಏನೂ ಇಲ್ಲ ಅಂತ ಕಹಾನಿಗಳು ಹೇಳ್ತಿದ್ದೀಯ. ಅದೇನೂ ಇಲ್ಲ, ಬೆಳಿಗ್ಗೆ ತಿಂಡಿ ಸಹ ತಿನ್ನದೆ ಗಾಬರಿಯಿಂದ ಹೋದರು. ಅಷ್ಟೊಂದು ಅರ್ಜೆಂಟ್ ವರ್ಕ್ ಏನು ಅಂತ ಥಿಂಕ್ ಮಾಡ್ತಿದ್ದೆ ಅಷ್ಟೇ. ಗರ್ಲ್ ಫ್ರೆಂಡ್ ಜೊತೆ ಡೇಟಿಂಗ್ಗೆ ಹೋಗಿದ್ದಾರೇನೋ? ಪ್ರಿಯಾ ಮಾತುಗಳಿಗೆ ಸಾಕ್ಷಿ ಚುರುಕಾಗಿ ನೋಡಿದಳು. ಪ್ರಿಯಾ ನಕ್ಕು ಬಿಟ್ಟಳು. ಅದಕ್ಕೆ ಅಷ್ಟೊಂದು ಆಲೋಚನೆ ಮಾಡುವುದು ಏನಕ್ಕೆ? ನಿನ್ನ ಗಂಡನಿಗೆ ಫೋನ್ ಮಾಡಿ ಕೇಳಬಹುದಲ್ವಾ? ನಾನೇ ಯಾಕೆ ಮಾಡಬೇಕು? ಅವರೇ ಮಾಡಬಹುದಲ್ವಾ ಎಂದಳು ಸಾಕ್ಷಿ. ಸರಿಯೋಗಿದೆ, ಮದುವೆಯಾಗಿ 2 ತಿಂಗಳು ಆಗ್ತಿದೆ. ಇಬ್ಬರ ಮಧ್ಯೆ ದಿನದಿನಕ್ಕೂ ದೂರ ಹೆಚ್ಚಾಗುತ್ತಿದೆ ಹೊರತು ಕಡಿಮೆ ಆಗ್ತಿಲ್ಲ. ಇಬ್ಬರಲ್ಲಿ ಯಾರೋ ಒಬ್ಬರು ಮುಂದಿನ ಹೆಜ್ಜೆ ಹಾಕಿದ್ರೇನೆ ಅಲ್ವಾ ಇಬ್ಬರ ಮಧ್ಯೆ ದೂರ ಕಡಿಮೆಯಾಗುವುದು? ಆ ಹೆಜ್ಜೆ ನೀನೇ ಯಾಕೆ ಆಗಬಾರ್ದು ಎಂದು ಕೇಳಿದಳು ಪ್ರಿಯಾ. ನೀನ್ಯಾರು ಅಂತ ಬೇರೆಯವಳ ಥರ ಟ್ರೀಟ್ ಮಾಡಿದ ಅವರಿಗೆ ನಾನು ಹತ್ತಿರವಾಗುವುದಕ್ಕೆ ನೋಡುವುದಾ? ನೆವರ್. ಅವರ ಮುಂದೆ ನನ್ನ ವ್ಯಾಲ್ಯೂಸ್ ನಾನು ಕಳೆದುಕೊಳ್ಳುವುದಿಲ್ಲ. ಹೌದಾ? ವ್ಯಾಲ್ಯೂಸ್ ಕಳೆದುಕೊಳ್ಳಲಾಗುವುದಿಲ್ಲ. ಓಕೆ, ಮತ್ತೆ ನಿನ್ನ ಗಂಡನನ್ನು ಬಿಟ್ಕೊಡ್ತೀಯಾ? ಪ್ರಿಯಾ ಮಾತುಗಳಿಗೆ ವಿಸ್ಮಯವಾಗಿ ನೋಡಿದಳು ಸಾಕ್ಷಿ. ಹೌದು, ನಿನ್ನ ಗಂಡನಿಗೆ ನೀನು ಇದೇ ರೀತಿ ದೂರ ಇದ್ದರೆ ನಿಮ್ಮಿಬ್ಬರ ಮಧ್ಯೆ ದೂರ ಬೆಳೆಯುತ್ತದೆ. ಅಷ್ಟರೊಳಗೆ ನಿನ್ನ ಗಂಡನನ್ನ ಯಾರೋ ಒಬ್ಬರು ಬುಟ್ಟಿಯಲ್ಲಿ ಹಾಕ್ಕೊಂತಾರೆ. ಆಗ ನೀನು ದುಃಖಪಟ್ಟರೂ ಪ್ರಯೋಜನ ಇರುವುದಿಲ್ಲ ಎಂದಳು. ಆ ದೇವರು ಏನು ಬರೆದಿದ್ದರೆ ಅದೇ ನಡೆಯುತ್ತದೆ ಎಂದು ಹತಾಶಳಾಗಿ ಹೇಳುತ್ತಾ ಚೇರಿನ ಮೇಲಿಂದ ಎದ್ದಳು ಸಾಕ್ಷಿ. ಹಠವಾದಿ ಎಂದು ತಲೆ ಒಡೆದುಕೊಂಡು ಸಾಕ್ಷಿ ಹಿಂದೆ ಹೋದಳು ಪ್ರಿಯಾ. ದಾರಿಯುದ್ದಕ್ಕೂ ಏನೋ ಒಂದು ಹೇಳುತ್ತಲೇ ಇದ್ದಾಳೆ ದಿವ್ಯಾ. ಸಿದ್ಧಾರ್ಥ್ ಸೈಲೆಂಟಾಗಿ ಕೇಳುತ್ತಿದ್ದಾನೆ. ಸಾಯಂಕಾಲ ಸ್ವಲ್ಪ ಹೊತ್ತು ನೆಕ್ಲೆಸ್ ರೋಡ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫಸ್ಟ್ ಶೋ ಮೂವಿಗೆ ಹೋದರು. ಸಿದ್ಧಾರ್ಥ್ ಕೈ ಹಿಡಿದುಕೊಂಡು ಅವನ ಭುಜದ ಮೇಲೆ ತಲೆಯಿಟ್ಟು ತುಂಬ ಇಷ್ಟದಿಂದ ಮೂವಿಯನ್ನು ನೋಡುತ್ತಿರುವ ದಿವ್ಯಳನ್ನು ನೋಡಿ ಸಿದ್ಧಾರ್ಥ್ ಮನಸ್ಸಿಗೆ ದುಃಖವಾಯಿತು. ಆ ಪ್ರೀತಿಯನ್ನು ಮನಸ್ಫೂರ್ತಿಯಾಗಿ ಆಸ್ವಾದಿಸಲಾಗದ ಪರಿಸ್ಥಿತಿಯಲ್ಲಿ ಇದ್ದೀನಿ ನಾನು
ಎಂದು ದೀರ್ಘವಾಗಿ ನಿಟ್ಟುಸಿರು ಬಿಡುತ್ತಾ ಮೂವಿ ನೋಡುವುದರ ಮೇಲೆ ದೃಷ್ಟಿ ಇಟ್ಟನು. ಮೂವಿ ಮುಗಿದ ಮೇಲೆ ಡಿನ್ನರ್ ಮಾಡಿ ದಿವ್ಯಾಳನ್ನು ಅವಳು ಸ್ಟೇ ಮಾಡುವ ಹೋಟೆಲ್ ಬಳಿ ಡ್ರಾಪ್ ಮಾಡಿದನು. ಒಳಗಡೆಗೆ ಬರಬಹುದಲ್ವ ಸಿದ್ದು? ಸ್ವಲ್ಪ ಹೊತ್ತಿಗೆ ಹೋಗಬಹುದು ಎಂದು ಪ್ರೀತಿಯಿಂದ ಕೇಳಿದಳು ದಿವ್ಯಾ. ಇಲ್ಲ ದಿವ್ಯಾ, ಈಗಾಗಲೇ ಲೇಟ್ ಆಗಿದೆ, ಮನೆಯಲ್ಲಿ ಗಾಬರಿ ಪಡ್ತಾರೆ. ಹೋ ಸರಿ, ಬೆಳಿಗ್ಗೆ ಬೇಗ ಪಿಕ್ ಮಾಡ್ಕೋ. ಗುಡ್ ನೈಟ್. ಪಿಕಪ್ ಅಂದ ತಕ್ಷಣ ಸಾಕ್ಷಿ ನೆನಪಿಗೆ ಬಂದಳು ಸಿದ್ಧಾರ್ಥ್ಗೆ. ಸರಿ ದಿವ್ಯಾ, ಗುಡ್ ನೈಟ್ ಎಂದು ಹೇಳಿ ಫಾಸ್ಟಾಗಿ ಕಾರ್ ಸ್ಟಾರ್ಟ್ ಮಾಡಿದನು. ಛೆ, ಆಕೆಯ ಬಗ್ಗೆನೇ ಮರೆತೋಗಿದ್ದೆ. ಮನೆಗೆ ಹೊರಟು ಹೋಗಿರ್ತಾಳಾ, ಅಲ್ಲೇ ವೇಟ್ ಮಾಡ್ತಾ ಇರ್ತಾಳಾ ಅಂತ ಅಂದುಕೊಳ್ಳುತ್ತಾ ಫೋನ್ ತೆಗೆದು ನೋಡಿದನು. ಸ್ವಿಚ್ ಆಫ್. ಶಿಟ್. ಫಾಸ್ಟಾಗಿ ಡ್ರೈವ್ ಮಾಡುತ್ತಾ ಮನೆಗೆ ಹೋದನು. ಆಗ ತಾನೇ ತಮ್ಮ ರೂಮಿನೊಳಕ್ಕೆ ಹೋಗುತ್ತಿರುವ ಸುಧಾಳನ್ನು ನೋಡಿ ಚಿಕ್ಕಮ್ಮ ಎಂದು ಕರೆದಿದ್ದರಿಂದ, ಬಂದ್ಬಿಟ್ಟ? ಇವತ್ತು ಇಷ್ಟು ಲೇಟ್ ಆಯಿತು ಯಾಕೆ? ಊಟ ಬಡಿಸ್ಲಾ ಎಂದು ಹತ್ತಿರಕ್ಕೆ ಬರುತ್ತಾ ಕೇಳಿದಳು ಸುಧಾ. ಹೊರಗಡೆ ಮಾಡಿಬಿಟ್ಟೆ ಚಿಕ್ಕಮ್ಮ. ಸಾಕ್ಷಿ ಎಷ್ಟೊತ್ತಿಗೆ ಬಂದ್ಲು ಎಂದು ಕೇಳಿದನು ನಿಧಾನವಾಗಿ. 8 ಗಂಟೆ ಆಗಿತ್ತು ಸಿದ್ದು. ಓ ಸರಿ ಚಿಕ್ಕಮ್ಮ, ಗುಡ್ ನೈಟ್ ಎಂದು ಹೇಳಿ ಮೇಲಕ್ಕೆ ಹೊರಟು ಹೋದನು ಸಿದ್ಧಾರ್ಥ್. ಸುಧಾ ಸಣ್ಣಗೆ ಮುಗುಳ್ನಕ್ಕು ತನ್ನ ರೂಮಿನೊಳಕ್ಕೆ ಹೊರಟು ಹೋದಳು. ಸಿದ್ಧಾರ್ಥ್ ಇನ್ನೂ ಬರಲಿಲ್ಲ ಅಂತ ಬಾಗಿಲ ಬಳಿ ಕಾಯುತ್ತಿದ್ದ ಸಾಕ್ಷಿ ಸಿದ್ಧಾರ್ಥ್ ಬರುತ್ತಿರುವುದು ನೋಡಿ ಫಾಸ್ಟಾಗಿ ಹೋಗಿ ಬೆಡ್ ಮೇಲೆ ಮಲಗಿಕೊಂಡು ಕಣ್ಣು ಮುಚ್ಚಿಕೊಂಡು ನಿದ್ದೆ ನಟಿಸಿದಳು. ರೂಮಿನೊಳಕ್ಕೆ ಬಂದ ಸಿದ್ಧಾರ್ಥ್ ಸಾಕ್ಷಿ ಕಡೆ ನೋಡಿ ಭಾರವಾಗಿ ನಿಟ್ಟುಸಿರು ಬಿಟ್ಟು ಫ್ರೆಶ್ ಆಗಿ ಡಸ್ಟ್ ಚೇಂಜ್ ಮಾಡಿಕೊಂಡು ಫೋನ್ ಚಾರ್ಜಿಂಗ್ಗೆ ಇಟ್ಟು ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡನು. ಸಾಕ್ಷಿ ಕಣ್ಣು ತೆರೆದಳು. ಇಷ್ಟೊತ್ತಿನ ತನಕ ಎಲ್ಲಿಗೆ ಹೋಗಿರುತ್ತಾರೆ? ಮದುವೆಯಾದಾಗ್ಲಿಂದ ಕುಡಿದ ದಿನ ಬಿಟ್ಟರೆ ಯಾವತ್ತೂ ಇಷ್ಟೊಂದು ಲೇಟಾಗಿ ಬಂದಿಲ್ಲ. ಆಫೀಸ್ ವರ್ಕ್ ಮೇಲೇನೆ ಹೋಗಿದ್ರಾ ಅಥವಾ ಇನ್ನೇನಾದರೂ? ಪ್ರಿಯಾ ಮಾತುಗಳು ಕಣ್ಣ ಮುಂದೆ ಸುಳಿದಾಡಿದವು. ನೀನು ಇದೇ ರೀತಿ ದೂರ ಇದ್ದರೆ ನಿನ್ನ ಗಂಡನನ್ನ ಯಾರಾದರೂ ಹಾರಿಸಿಕೊಂಡು ಹೋಗ್ತಾರೆ ಎಂದು ಹೇಳಿದ ಮಾತುಗಳು ನೆನಪಿಗೆ ಬಂದವು. ಅಂದ್ರೆ ಅವಳು ಹೇಳಿದ್ದು ನಿಜ ಆಗುತ್ತಾ? ಛೀ, ಈ ರೀತಿ ಆಲೋಚನೆ ಮಾಡ್ತಿದ್ದೀನಿ ಏನು ಎಂದು ನಿಧಾನವಾಗಿ ಕೆನ್ನೆಗಳಿಗೆ ಹೊಡೆದುಕೊಂಡಳು. ಅಷ್ಟರಲ್ಲೇ, ಆದರೂ ನಾನ್ಯಾಕೆ ಅವರ ಬಗ್ಗೆ ಆಲೋಚನೆ ಮಾಡ್ತಿದ್ದೀನಿ? ಅವರು ಎಲ್ಲಿಗೆ ಹೋದರೆ ನನಗೇನು ಎಂದು ಮೂತಿ ತಿರುಗಿಸಿಕೊಂಡು ಕಣ್ಣು ಮುಚ್ಚಿಕೊಂಡಳು. ಆದರೆ ನಿದ್ದೆ ಹಿಡಿಯುತ್ತಿಲ್ಲ ಸಾಕ್ಷಿಗೆ. ಎಷ್ಟಾದರೂ ತಾಳಿ ಕಟ್ಟಿದ ಗಂಡ ಅಲ್ವಾ? ಎಷ್ಟು ಆಲೋಚನೆ ಮಾಡಬಾರದು ಅಂತ ಅಂದುಕೊಂಡರೂ ಅವೇ ಆಲೋಚನೆಗಳು ಮೆದುಳಿನಲ್ಲಿ ಸುಳಿಯುತ್ತಿದ್ದರೆ ನಿಧಾನವಾಗಿ ನಿದ್ದೆಯಲ್ಲಿ ಕದಲುತ್ತಿರುವ ಥರ ಸಿದ್ಧಾರ್ಥ್ ಕಡೆಗೆ ತಿರುಗಿ ಒಂದು ಕಣ್ಣು ತೆರೆದು ನೋಡಿದಳು. ಬೆಡ್ಗೆ ಒರಗಿಕೊಂಡು ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಿದ್ದಾನೆ. ಅರ್ಧರಾತ್ರಿ ದಾಟಿದರೂ ಮಲಗಿಕೊಳ್ಳದೆ ಏನು ಆಲೋಚನೆ ಮಾಡುತ್ತಿದ್ದಾರೆ ಎಂದು ಸಿದ್ಧಾರ್ಥ್ ಕಡೆ ಹಾಗೆಯೇ ನೋಡುತ್ತಿದ್ದಾಳೆ. ಸಿದ್ಧಾರ್ಥ್ ಕಣ್ಣು ತೆರೆಯುತ್ತಿರುವ ಥರ ಅನ್ನಿಸಿದ್ದರಿಂದ ತಕ್ಷಣ ಕಣ್ಣು ಮುಚ್ಚಿಕೊಂಡಳು. ಫೋನ್ ತೆಗೆದು ನೋಡಿದನು ಸಿದ್ಧಾರ್ಥ್. ಸಾಕ್ಷಿಯಿಂದ ಸುದೀಪ್ನಿಂದ ಮಿಸ್ಡ್ ಕಾಲ್ಸ್ ಇದ್ದಾವೆ. ಆಫೀಸ್ ಮುಗಿದ ಮೇಲೆ ಕಾಲ್ ಮಾಡಿರುತ್ತಾಳೆ. ಫೋನ್ ಪಕ್ಕಕ್ಕೆ ಇಟ್ಟು ಬೆಡ್ ಮೇಲೆ ಮಲಗಿಕೊಂಡಿರುವ ಸಾಕ್ಷಿ ಕಡೆ ನೋಡುತ್ತಾ, ನಾನೇನು ಮಾಡ್ತಿದ್ದೀನಿ? ಮದುವೆಯಾದ ನಂತರವೂ ಕೂಡ ಸತ್ಯವನ್ನು ಮುಚ್ಚಿಟ್ಟು ದಿವ್ಯಾ ಜೊತೆ ತಿರುಗಾಡುವುದು ತಪ್ಪು ಅಂತ ಗೊತ್ತಿದ್ದರೂ ಯಾಕೆ ಮಾಡ್ತಿದ್ದೀನಿ? ಹುಚ್ಚು ಹಿಡಿದಂಗೆ ಇದೆ ಸಿದ್ಧಾರ್ಥ್ಗೆ. ಆಲೋಚನೆಗಳಿಂದ ಆ ಕಡೆ ಈ ಕಡೆ ಒರಲಾಡುತ್ತಾ ಎಷ್ಟೊತ್ತಿಗೋ ನಿದ್ದೆಗೆ ಜಾರಿಕೊಂಡನು. ಸಿದ್ಧಾರ್ಥ್ ಜಾಗಿಂಗ್ ಮಾಡಿ ಬರುವಷ್ಟರಲ್ಲಿ ಸಾಕ್ಷಿ ರೆಡಿಯಾಗಿ ಕಿಚನ್ನಲ್ಲಿ ಅಡಿಗೆ ಮಾಡುತ್ತಿದ್ದಾಳೆ. ಟಿಫನ್ ತಿಂದ ನಂತರ ಸಾಕ್ಷಿಯ ಜೊತೆ ಕಾರಿನಲ್ಲಿ ಹೊರಟನು ಸಿದ್ಧಾರ್ಥ್. ಸಾಕ್ಷಿ ಮುಖವನ್ನು ನೋಡುವ ಧೈರ್ಯ ಸಹ ಮಾಡಲಿಲ್ಲ ಸಿದ್ಧಾರ್ಥ್. ಅವನು ಮೌನವಾಗಿ ಡ್ರೈವ್ ಮಾಡುತ್ತಿದ್ದರೆ ಸಾಕ್ಷಿ ಗುರಾಯಿಸಿಕೊಂಡು ನೋಡುತ್ತಿದ್ದಾಳೆ. ನನ್ನಿಂದ ಮಿಸ್ಡ್ ಕಾಲ್ ಬಂದಿರುವುದು ನೋಡಿಯಾದರೂ ಯಾಕೆ ಬರಲಿಲ್ಲ? ಏನೋ ಒಂದು ಹೇಳಬಹುದಲ್ವಾ? ಇಷ್ಟೊಂದು ಕೇರ್ಲೆಸ್ ಬಿಹೇವಿಯರ್ ಏನು? ಇಷ್ಟಕ್ಕೂ ನಾನು ಬೇರೆಯವಳು ಅಲ್ವಾ? ನನ್ನ ಬಗ್ಗೆ ಆಲೋಚನೆ ಮಾಡುವ ಅವಶ್ಯಕತೆ ಅವರಿಗೇನಿದೆ? ಮೂತಿ ಮುನಿಸಿಕೊಂಡು ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದಾಳೆ. ಆಫೀಸ್ ಹತ್ತಿರ ಕಾರು ನಿಲ್ಲಿಸಿದನು. ಸಾಯಂಕಾಲ ನಿನ್ನನ್ನು ಪಿಕ್ ಮಾಡಿಕೊಳ್ಳುವುದಕ್ಕೆ ಆಗದೇ ಇರಬಹುದು. ಸ್ವಲ್ಪ ವರ್ಕ್ ಇದೆ. ನೀನು ಕ್ಯಾಬ್ನಲ್ಲಿ ಹೊರಡು. ಇಲ್ಲ ಅಂದರೆ ನಮ್ಮ ಡ್ರೈವರ್ಗೆ ಬರಕ್ಕೆ ಹೇಳ್ತೀನಿ. ನಾನು ಕ್ಯಾಬ್ನಲ್ಲಿ ಹೊರಟು ಹೋಗುತ್ತೇನೆ ಎನ್ನುತ್ತಾ ಕಾರು ಹಿಡಿದಳು ಸಾಕ್ಷಿ. ಸಿದ್ಧಾರ್ಥ್ ಹೊರಟು ಹೋದನು. ಹೋಗುತ್ತಿರುವ ಕಾರಿನ ಕಡೆಗೆ ನೋಡುತ್ತಾ, ಹೋಗ್ಲಿ ಬಿಡು, ಇವತ್ತಾದರೂ ಆಗುವುದಿಲ್ಲ ಅಂತಾದರೂ ಹೇಳಿದ್ರು,
ಎಂದು ಸಣ್ಣದಾಗಿ ನಿಟ್ಟುಸಿರು ಬಿಡುತ್ತಾ ಒಳಗಡೆಗೆ ಹೋದಳು. ಸುದೀಪ್ನಿಂದ ಕಾಲ್ ಬಂದಿದ್ದರಿಂದ ಡ್ರೈವ್ ಮಾಡುತ್ತಲೇ ಪಿಕ್ ಮಾಡಿದನು ಸಿದ್ಧಾರ್ಥ್. ಲೋ, ಎಲ್ಲಿಗೆ ಹೊರಟೋದೋ? ಕಾಲ್ ಮಾಡಿದ್ರೆ ಸ್ವಿಚ್ ಆಫ್? ಏನಾಯ್ತೋ ಏನೋ ಅಂತ ನನಗೆ ಹುಚ್ಚಿಡ್ದಂಗೆ ಆಗ್ತಿದೆ. ದಿವ್ಯಾಗೆ ನಿಜ ಹೇಳ್ಬಿಟ್ಟ? ಏನಂದ್ಲು ಎಂದು ಕಾತುರದಿಂದ ಕೇಳಿದನು ಸುದೀಪ್. ಇಲ್ಲ ಕಣೋ ಎಂದು ಸಿದ್ಧಾರ್ಥ್ ಹೇಳುವಷ್ಟರಲ್ಲಿ, ಇಲ್ವಾ, ಯಾಕೋ? 2 ದಿನ ನನ್ನ ಜೊತೆ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಬೇಕು ಅಂತ ಬಂದಿದ್ದಾಳೆ ಕಣೋ. ಅವಳ ಆ ಸಂತೋಷವನ್ನು ದುಃಖವಾಗಿ ಬದಲಾಯಿಸಬೇಕು ಅಂತ ಅನ್ನಿಸಲಿಲ್ಲ ಕಣೋ. ಅಷ್ಟೇ ಅಲ್ಲದೆ ದಿವ್ಯಾಗೆ ಇನ್ನೊಂದು ತಿಂಗಳಲ್ಲಿ ಫೈನಲ್ ಎಕ್ಸಾಮ್ಸ್ ಇದ್ದಾವೆ. ಈಗ ನಿಜ ಗೊತ್ತಾದ್ರೆ ಅವಳು US ಹೋಗುವುದೇ ನಿಲ್ಲಿಸಿಬಿಡುತ್ತಾಳೆ. ನನ್ನಿಂದ ಅವಳ ಕೆರಿಯರ್ ಡಿಸ್ಟರ್ಬ್ ಆಗುವುದು ನನಗೆ ಇಷ್ಟವಿಲ್ಲ. ಲೋ, ಸತ್ಯವನ್ನು ತುಂಬಾ ದಿನ ಬಚ್ಚಿಡಲು ಆಗುವುದಿಲ್ಲ. ನೀನು ಹೇಳದಿದ್ದರೂ ಬೇರೆಯವರಿಂದ ದಿವ್ಯಾಗೆ ನಿಜ ಗೊತ್ತಾದರೆ ಕೆರಿಯರೇ ಅಲ್ಲ, ನಿಮ್ಮ ಲೈಫ್ಗಳೇ ಡಿಸ್ಟರ್ಬ್ ಆಗ್ತವೆ. ಏನೋ ಕಣೋ, ಅವಳ ಎಕ್ಸಾಮ್ ಮುಗಿದ ಮೇಲೆ ಇನ್ನೊಂದು 2 ತಿಂಗಳಲ್ಲಿ ಬಂದ್ಬಿಡ್ತಾಳೆ ಅಲ್ವಾ, ಆಗ ಹೇಳ್ತೀನಿ ಎಂದನು. ಲೋ, ನಿನ್ನ ಲೈಫನ್ನು ನೀನೇ ಕಾಂಪ್ಲಿಕೇಟ್ ಮಾಡಿಕೊಳ್ತಿದೀಯಾ. ಇನ್ನು ನಾನೇನು ಹೇಳುವುದಕ್ಕೆ ಆಗಲ್ಲ ಎಂದು ಅಸಹನೆಯಿಂದ ಕಾಲ್ ಕಟ್ ಮಾಡಿದನು ಸುದೀಪ್. ಹೋಟೆಲ್ ಮುಂದೆ ಕಾರು ನಿಂತಿತು. ದಿವ್ಯಾಗೆ ಕಾಲ್ ಮಾಡುತ್ತಿರುವಾಗಲೇ ಎದುರಿಗೆ ನಡೆದುಕೊಂಡು ಬರುತ್ತಿದ್ದಾಳೆ ದಿವ್ಯಾ. ಅವಳನ್ನು ನೋಡಿ ಸ್ಟನ್ ಆದನು ಸಿದ್ಧಾರ್ಥ್. ಪಿಂಕ್ ಎಂಬ್ರಾಯ್ಡರಿ ಡಿಸೈನರ್ ವರ್ಕ್ ಸೀರೆ ಉಟ್ಟುಕೊಂಡು ಸುಂದರವಾಗಿ ಸಾಂಪ್ರದಾಯವಾಗಿ ಕಾಣುತ್ತಿರುವ ಅವಳನ್ನು ನೋಡಿ ಕಾರು ಇಳಿದನು. ದಿವ್ಯಾ ನಾಚಿಕೆ ಪಡುತ್ತಾ ಸಿದ್ಧಾರ್ಥ್ ಬಳಿ ಬಂದಳು. ಹೇಗಿದ್ದೀನಿ? ನನ್ನ ಬರ್ತ್ಡೇಗೆ ನೀನು ಕೊಟ್ಟಿರುವ ಗಿಫ್ಟ್. ಈ ಸೀರೆಯಲ್ಲಿ ಹೇಗೆ ಕಾಣ್ತಿದ್ದೀನಿ? ನಾಚಿಕೆ ಪಡುತ್ತಾ ಕೇಳಿದಳು ದಿವ್ಯಾ. ಸಿದ್ಧಾರ್ಥ್ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಂಡು, ತುಂಬ ಚೆನ್ನಾಗಿ ಕಾಣ್ತಿದೀಯ ದಿವ್ಯಾ ಎಂದನು. ಥ್ಯಾಂಕ್ ಯು ಎನ್ನುತ್ತಾ ಸಿದ್ಧಾರ್ಥ್ಗೆ ಸಣ್ಣದಾಗಿ ಹಕ್ಕೊಟ್ಟು ಟೆಂಪಲ್ಗೆ ಹೋಗೋಣ. ಹೋಗೋದೇ ತುಂಬ ದಿನಗಳು ಆಯಿತು. ಅಲ್ಲ ತಿಂಗಳುಗಳು ಆಯಿತು ಎಂದಳು. ಸರಿ ಎಂದು ಇಬ್ಬರೂ ದಾರಿಯಲ್ಲಿರುವ ಶಿವನ ಟೆಂಪಲ್ಗೆ ಹೋದರು. ನಮ್ಮ ಮನೆಯಲ್ಲಿ ನಮ್ಮ ಪ್ರೀತಿಯನ್ನು ಒಪ್ಪಿಕೊಂಡು ನಮ್ಮಿಬ್ಬರ ಮದುವೆ ಬೇಗ ನಡೆಯುವ ಥರ ಮಾಡಿ ಸ್ವಾಮಿ ಎಂದು ದಿವ್ಯಾ ನಮಸ್ಕಾರ ಮಾಡಿಕೊಂಡಳು. ನಮ್ಮಿಬ್ಬರಿಗೆ ಬರದಿಡದೆ ಇರುವಾಗ ಅವಳನ್ನ ನನ್ನ ಲೈಫ್ನೊಳಕ್ಕೆ ಯಾಕೆ ಕಳುಹಿಸಿದೆ? ನಾವಿಬ್ಬರು ಪ್ರೀತಿಯಲ್ಲಿ ಬೀಳುವ ಥರ ಯಾಕೆ ಮಾಡಿದೆ? ತನ್ನ ಲೈಫನ್ನ ಗಮ್ಯವಿಲ್ಲದ ಪ್ರಯಾಣದ ಥರ ಮಾಡಿರುವ ಆ ದೇವರ ಮೇಲೆ ಕೋಪ ಬಂದಿತು ಸಿದ್ಧಾರ್ಥ್ಗೆ. ಇಬ್ಬರು ದರ್ಶನ ಮಾಡಿಕೊಂಡು ಹೊರಗಡೆಗೆ ಬಂದರು. ಸಾಯಂಕಾಲದ ತನಕ ಮದುವೆಗೆ ಬೇಕಾಗಿರುವ ಶಾಪಿಂಗ್ ಮಾಡಿ ನೈಟ್ ಡಿನ್ನರ್ ಮಾಡಿದ ಮೇಲೆ ಹೋಟೆಲ್ ಮುಂದೆ ಕಾರು ನಿಲ್ಲಿಸಿದನು. ಸಿದ್ಧಾರ್ಥ್, ನಿನ್ನ ಜೊತೆ ಎಷ್ಟು ದಿನಗಳು ತಿರುಗಾಡಿದರೂ ಸ್ವಲ್ಪನೂ ಸುಸ್ತಾಗುವುದಿಲ್ಲ ನನಗೆ. ಐ ಆಮ್ ಸೋ ಹ್ಯಾಪಿ. ಒಳಗಡೆಗೆ ಹೋಗೋಣ ಬಾ ಎಂದಳು. ಇಲ್ಲ ದಿವ್ಯಾ ಎಂದು ಹೇಳುತ್ತಿದ್ದರೆ, ನೀನು ಏನು ಹೇಳಿದರೂ ನಾನು ಕೇಳುವುದಿಲ್ಲ. ನಾಳೆ ಹೇಗೂ ಹೊರಟೋಗ್ತಿದ್ದೀನಿ ಅಲ್ವಾ, ಜಸ್ಟ್ ಸ್ವಲ್ಪ ಹೊತ್ತು. ನಿನ್ನನ್ನೇನು ಕಚ್ಕೊಂಡು ತಿನ್ನುವುದಿಲ್ಲ ಬಿಡು ಎಂದಳು ನಗುತ್ತಾ. ಸಿದ್ಧಾರ್ಥ್ ಮುಜುಗರದಿಂದ ನಕ್ಕನು. ನೋಡ್ದಾ, ನೀನು ಹೇಳಬೇಕಾಗಿರುವ ಡೈಲಾಗ್ ನಾನು ಹೇಳ್ತಿದ್ದೀನಿ, ಬಾ ಸಿದ್ದು ಎಂದು ಹೇಳಿದ್ದರಿಂದ ಸಿದ್ಧಾರ್ಥ್ ಸೈಲೆಂಟಾಗಿ ಅವಳ ಜೊತೆ ಹೋದನು. ತನ್ನ ರೂಮಿಗೆ ಕರೆದುಕೊಂಡು ಹೋದಳು ದಿವ್ಯಾ. ವಿಶಾಲವಾಗಿರೋ ಹೋಟೆಲ್ ರೂಮ್, ಡಬಲ್ ಕಾಟ್ ಬೆಡ್, ಕ್ಲಾಸಿಕ್ ಇಂಟೀರಿಯರ್ ಆ್ಯಂಡ್ ಲಕ್ಸುರಿ ಫರ್ನಿಚರ್ಸ್ನಿಂದ ರಿಚ್ ಆಗಿ ಇದೆ. ಸಿದ್ಧಾರ್ಥ್ ವಿಂಡೋಯಿಂದ ಹೊರಗಡೆಗೆ ನೋಡುತ್ತಿದ್ದರೆ ಅವನನ್ನ ಹಿಂದೆಯಿಂದ ಹಗ್ ಮಾಡಿಕೊಂಡಳು ದಿವ್ಯಾ. ಮೃದುವಾಗಿ ಬಿಡಿಸಿಕೊಂಡು ಚೇರಿನ ಮೇಲೆ ಕುಳಿತುಕೊಂಡನು. ದಿವ್ಯಾ ಸಣ್ಣಗೆ ನಗುತ್ತಾ ಸಿದ್ಧಾರ್ಥ್ನನ್ನೇ ನೋಡುತ್ತಾ ಎದುರಿಗೆ ಇರುವ ಚೇರಿನ ಮೇಲೆ ಕುಳಿತುಕೊಂಡಳು. ಫೋನ್ ಮಾಡಿ ಕಾಫಿ ಆರ್ಡರ್ ಮಾಡಿದಳು. ಸಿದ್ಧಾರ್ಥ್ ಕುಡಿಯುತ್ತಿದ್ದರೆ ಸಿದ್ಧಾರ್ಥ್ನನ್ನೇ ನೋಡುತ್ತಾ ತಾನೂ ಕುಡಿಯುತ್ತಿದ್ದಾಳೆ ದಿವ್ಯಾ. ಅವಳ ನೋಟ ಸಿದ್ಧಾರ್ಥ್ಗೆ ತೊಂದರೆ ಕೊಡುತ್ತಿದ್ದರೆ ದಿಕ್ಕುಗಳನ್ನು ನೋಡುತ್ತಾ ಕಾಫಿ ಕುಡಿದು ಬಿಟ್ಟನು. ದಿವ್ಯಾ, ನಾನಿನ್ನ ಹೊರಡ್ತೀನಿ, ಲೇಟ್ ಆಗುತ್ತೆ ಚೇರಿನ ಮೇಲಿಂದ ಎದ್ದೇಳುತ್ತಾ ಹೇಳಿದನು. ಒಂದು 5 ಮಿನಿಟ್ಸ್ ಇದ್ದು ಮತ್ತೆ 2 ತಿಂಗಳ ನಂತರ ನಿನ್ನನ್ನು ನೋಡುವುದು. ಕಣ್ಣುಗಳ ತುಂಬ ನೋಡಿಕೊಳ್ಳಲು ಬಿಡು ಎಂದಳು ಪ್ರೀತಿಯಿಂದ ನೋಡುತ್ತಾ. ಸಿದ್ಧಾರ್ಥ್ ಮನಸ್ಸಿಗೆ ಏನೋ ಒಂಥರ ಅನ್ನಿಸಿತು. ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು. ಚೇರ್ ಮೇಲಿಂದ ಎದ್ದು ಸಿದ್ಧಾರ್ಥ್ಗೆ ಹತ್ತಿರವಾಗಿ ಹೆಜ್ಜೆಗಳು ಹಾಕುತ್ತಿದ್ದರೆ ಸಿದ್ಧಾರ್ಥ್ ಹಾಗೇ ನೋಡುತ್ತಾ ಇದ್ದು ಬಿಟ್ಟನು. ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡುತ್ತಾ ಅವನ ತುಟಿಗಳ ಮೇಲೆ ಮುತ್ತನ್ನು ಹಿಡಲು ಹೋದಳು. ಸಾಕ್ಷಿ ರೂಪ ಕಣ್ಣ ಮುಂದೆ ಬಂದು, ದಿವ್ಯಾ ನೋ ಎಂದು ಅವಳನ್ನು ದೂರ ತಳ್ಳಿದನು ಸಿದ್ಧಾರ್ಥ್.
ದಿವ್ಯಾ ಒಮ್ಮೆಲೆ ಬೆಚ್ಚಿ ಬಿದ್ದು ಬೆರಗಾಗಿ ನೋಡಿದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಸುರಿಯುತ್ತಿವೆ. ದಿವ್ಯಾ, ಐಮ್ ಸಾರಿ. ನನಗೆ ಇವೆಲ್ಲ ಇಷ್ಟ ಇರುವುದಿಲ್ಲ ಅಂತ ನಿನಗೆ ಗೊತ್ತಲ್ವಾ? ಆದ್ರೂ ಯಾಕೆ ಈ ರೀತಿ? ದುಃಖದಿಂದ ನೋಡುತ್ತಾ ಹೇಳಿದನು ಸಿದ್ಧಾರ್ಥ್. ಗೊತ್ತು ಸಿದ್ದು, ಆದರೆ ನನಗೆ ನಿನ್ನ ಮೇಲೆ ಪ್ರೀತಿ ಜಾಸ್ತಿಯಾಗಿ ಕಿಸ್ ಕೊಡಬೇಕು ಅಂತ ಅನ್ನಿಸಿತು. ಆದ್ರೂ ನೀನು ನೋ ಅಂತ ಸಾಫ್ಟಾಗಿ ಹೇಳಿದರೂ ನಾನು ಸುಮ್ಮನೆ ಆಗೋಗ್ತಿದ್ದೆ ಅಲ್ವಾ? ಆ ರೀತಿ ಯಾಕೆ ತಳ್ಳಿದೆ ಎಂದಳು ದುಃಖದಿಂದ. ಐಮ್ ಸಾರಿ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ಅಳುತ್ತಾ ಓಡಿ ಬಂದು ಗಟ್ಟಿಯಾಗಿ ಹಗ್ ಮಾಡಿಕೊಂಡಳು ದಿವ್ಯಾ. ಸಿದ್ದು, ನೀನು ತುಂಬ ಬದಲಾಗಿದ್ದೀಯ. ಮೊದಲಿನ ಥರ ನನ್ನ ಜೊತೆ ಇರುತ್ತಿಲ್ಲ. ನೀನು ನನ್ನ ಜೊತೆಯಲ್ಲಿ ಇದ್ದರೂ ನಿನ್ನ ಮನಸ್ಸು ಇನ್ನೆಲ್ಲೋ ಇದೆ. ಅದು ಆಫೀಸ್ ವರ್ಕ್ ಮೇಲೆ ಆದ್ರೆ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ನೀನು ನನ್ನನ್ನು ಅವಾಯ್ಡ್ ಮಾಡಿದರೆ ನಾನು ಬದುಕಿರೋದಿಲ್ಲ ಕಣ ಎಂದು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ದಿವ್ಯಾ. ಸಿದ್ಧಾರ್ಥ್ ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟನು. ಇನ್ನ ಲಾಭ ಇಲ್ಲ, ಏನಾದರೆ ಅದು ಆಗುತ್ತೆ. ಈಗಲೂ ಅವಳಿಗೆ ನಿಜ ಹೇಳದಿದ್ದರೆ ನಾನು ಅವಳನ್ನು ಮೋಸ ಮಾಡ್ದಂಗೆ ಆಗುತ್ತದೆ. ಈ ಗಿಲ್ಟಿ ಫೀಲಿಂಗ್ನಿಂದ ನನ್ನಿಂದ ಇರಲು ಆಗುವುದಿಲ್ಲ ಎಂದು ಗಟ್ಟಿಯಾಗಿ ಉಸಿರೆಳೆದುಕೊಂಡು ಅವಳ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿದನು. ದಿವ್ಯಾ ಕಣ್ಣೀರು ಸುರಿಸುತ್ತಾ ನೋಡುತ್ತಿದ್ದರೆ, ದಿವ್ಯಾ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೆ ನಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬಿರುಗಾಳಿ ಎದ್ದಿದೆ. ನಿನಗೆ ಹೇಗೆ ಹೇಳಬೇಕು ಅಂತ ಅರ್ಥವಾಗದೆ ಹುಚ್ಚನಾಗಿದ್ದೇನೆ. ಇನ್ನ ಈ ಹೃದಯ ವೇದನೆಯನ್ನು ಸಹಿಸುವುದು ನನ್ನಿಂದ ಆಗಲ್ಲ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ, ನೀನೇನು ಮಾತನಾಡ್ತಿದೀಯ ಸಿದ್ದು? ನನಗೇನು ಅರ್ಥವಾಗ್ತಿಲ್ಲ ಎಂದು ಟೆನ್ಷನ್ ಆಗಿ ನೋಡುತ್ತಾ ಕೇಳಿದಳು ದಿವ್ಯಾ. ಸಿದ್ಧಾರ್ಥ್ ಮನಸ್ಸನ್ನು ಕಲ್ಲು ಮಾಡಿಕೊಂಡು, ದಿವ್ಯಾ, ನನಗೆ ಮದುವೆಯಾಗಿದೆ ಎಂದನು. ಆ ಮಾತು ಕೇಳಿ ದಿವ್ಯಾ ಕಾಲ ಕೆಳಗಿನ ಭೂಮಿ ಕಂಪಿಸಿದಂತೆ ಆಯಿತು. ಶಾಕ್ನಿಂದ ಕಣ್ಣುಗಳು ದೊಡ್ಡವು ಮಾಡಿ ನೋಡುತ್ತಾ, ಏನ್ ಮಾತನಾಡ್ತಿದ್ಯಾ ಸಿದ್ದು? ನಿನಗೆ ಮದುವೆಯಾಗಿರುವುದೇನು? ನನ್ನ ಮೇಲೆ ಪ್ರಾಂಕ್ ಮಾಡ್ತಿದ್ಯಾ ಅಲ್ವಾ? ಪ್ಲೀಸ್, ತಮಾಷೆಗಾದ್ರೂ ಈ ರೀತಿಯ ಪ್ರಾಂಕ್ ಮಾಡಬೇಡ. ನನ್ನ ಹೃದಯ ನಿಂತು ಹೋಗುತ್ತದೆ ಎಂದಳು ಸಿದ್ಧಾರ್ಥ್ ಕಣ್ಣುಗಳೊಳಕ್ಕೆ ನೋಡುತ್ತಾ. ಪ್ರಾಂಕ್ ಅಲ್ಲ ದಿವ್ಯಾ, ಇಟ್ಸ್ ಟ್ರೂತ್. ನನಗೆ ನಿಜವಾಗ್ಲೂ ಮದುವೆಯಾಗಿದೆ. ಸಿದ್ಧಾರ್ಥ್ ಮಾತುಗಳಿಗೆ ದಿವ್ಯಾ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟಗೊಂಡಿತು. ಕೈಕಾಲುಗಳು ನಡುಗುತ್ತಿವೆ, ತಲೆ ಸುತ್ತುತ್ತಿದೆ. ನಿಧಾನವಾಗಿ ಸಿದ್ಧಾರ್ಥ್ ಬಳಿ ಬಂದು, ನಿನಗೆ ಮದುವೆ ಆಗಿರುವುದೇನು ಸಿದ್ಧಾರ್ಥ್? ನೀನೇ ನನ್ನ ಪ್ರಾಣ, ನಿನ್ನ ಜೊತೆನೇ ನನ್ನ ಜೀವನ ಅಂದೆ. ನೀನು ಯುಎಸ್ನಿಂದ ಬಂದ ತಕ್ಷಣ ಮನೆಯಲ್ಲಿ ಮಾತನಾಡಿ ಮದುವೆ ಮಾಡಿಕೊಳ್ಳೋಣ ಅಂದೆ. ಅವೆಲ್ಲ ಬರೀ ಮಾತುಗಳೇನಾ? ಅವೆಲ್ಲವೂ ನಿಜಾನೇ ಅಂತ ಅಂದುಕೊಂಡು ನಿನ್ನ ಮೇಲೆ ತುಂಬಾ ಪ್ರೀತಿಯನ್ನು ಬೆಳೆಸಿಕೊಂಡೆ ಅಲ್ವೇನೋ? ನನ್ನನ್ನು ಮೋಸ ಮಾಡ್ತೀಯಾ? ದುಃಖ ಉಕ್ಕಿ ಬಂದು ಮಾತನಾಡಲಾಗದೆ ಜೋರಾಗಿ ಅಳುತ್ತಿದ್ದಾಳೆ ದಿವ್ಯಾ. ದಿವ್ಯಾ, ಪ್ಲೀಸ್, ನಾನು ನಿನಗೆ ಹೇಳಿದ ಯಾವ ಮಾತು ಸುಳ್ಳಲ್ಲ. ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದೆ. ನಿನ್ನನ್ನೇ ಮದುವೆ ಮಾಡಿಕೊಳ್ಳಬೇಕು ಅಂತ ಅಂದುಕೊಂಡೆ. ಆದರೆ ಎಂದು ಕೆಲವು ಕ್ಷಣ ನಿಲ್ಲಿಸಿದನು ಸಿದ್ಧಾರ್ಥ್. ಆದರೆ ಏನು? ನನಗಿಂತ ಸುಂದರವಾಗಿ ಜಾಸ್ತಿ ಆಸ್ತಿ ಇರುವ ಹುಡುಗಿ ಸಿಕ್ಕಿದಳ? ಅದಕ್ಕೆ ಅವಳನ್ನು ಮದುವೆ ಮಾಡಿಕೊಂಡ? ಇಷ್ಟಕ್ಕೂ ನೀನು ಮಾಡಿಕೊಂಡ ಹುಡುಗಿ ಯಾರು? ವಿಜಯ್ ಪ್ರೀತಿಸಿದ ಹುಡುಗಿ. ಸಿದ್ಧಾರ್ಥ್ ಮಾತುಗಳಿಗೆ ದಿವ್ಯಾ ಮತ್ತಷ್ಟು ಶಾಕ್ ಆಗಿ ನಂಬಲಾಗದೆ ನೋಡಿದಳು. ಅವತ್ತು ವಿಜಯ್ ಮದುವೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ದೆ. ಮತ್ತೆ ವಿಜಯ್ ಪ್ರೀತಿಸಿದ ಹುಡುಗಿಯನ್ನು ನೀನು ಮದುವೆ ಮಾಡಿಕೊಳ್ಳುವುದೇನು? ಏನು ನಡೆಯಿತು? ಹುಚ್ಚು ಹಿಡ್ದಂಗೆ ಇದೆ ದಿವ್ಯಾಗೆ. ಅವತ್ತು ವಿಜಯ್ ಮದುವೆಗೆ ಹೋದೆವು. ಆದರೆ ವಿಜಯ್ ಮದುವೆ ದಿನ ಸಡನ್ ಆಗಿ ಎಲ್ಲೋ ಹೊರಟೋಗಿದ್ದನು. ಡ್ಯಾಡ್ ಹುಡುಗಿಯವರಿಗೆ ಕೊಟ್ಟಿರುವ ಮಾತಿಗೋಸ್ಕರ ನನ್ನನ್ನು ಬಲವಂತವಾಗಿ ಮದುವೆಗೆ ಒಪ್ಪಿಸಿದರು. ಆ ಟೈಮಲ್ಲಿ ಅವರ ಮಾತನ್ನು ನಿರಾಕರಿಸಲಾಗಲಿಲ್ಲ. ನನಗೆ ಬೇರೆ ಆಪ್ಷನ್ ಇಲ್ಲ. ಮದುವೆ ನಡೆದು ಹೋಯಿತು. ಆದರೆ ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದ ನಿನ್ನನ್ನು ಬಿಡಲಾಗದೆ, ಫ್ರೆಂಡ್ ಲವರ್ನನ್ನು ಹೆಂಡತಿಯಾಗಿ ಸ್ವೀಕರಿಸಲಾಗದೆ ನನ್ನಲ್ಲಿ ನಾನೇ ಎಷ್ಟೋ ನರಕಯಾತನೆಯನ್ನು ಅನುಭವಿಸಿದೆ. ನಿನಗೆ ನಿಜ ಹೇಳಬೇಕು ಅಂತ ಅಂದುಕೊಂಡೆ. ಆದರೆ ನನಗೆ ಧೈರ್ಯ ಸಾಲಲಿಲ್ಲ. ನನ್ನಿಂದ ನಿನ್ನ ಕೆರಿಯರ್ ಎಲ್ಲಿ ಡಿಸ್ಟರ್ಬ್ ಆಗುತ್ತೋ ಅಂತ ಭಯಪಟ್ಟೆ. ತಪ್ಪದ ಪರಿಸ್ಥಿತಿಗಳಲ್ಲಿ ಆಕೆಯನ್ನು ಮದುವೆ ಮಾಡಿಕೊಂಡೆ. ಆದರೆ ಇಲ್ಲಿಯ ತನಕ ಆಕೆಯನ್ನು ಟಚ್ ಸಹ ಮಾಡಿಲ್ಲ, ಪ್ರಾಮಿಸ್ ಎಂದನು. ಸಿದ್ಧಾರ್ಥ್ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ ನಂತರ ಕಣ್ಣೀರು ಒರೆಸಿಕೊಂಡು, ಓಕೆ ಸಿದ್ದು, ತಪ್ಪದ ಪರಿಸ್ಥಿತಿಯಲ್ಲಿ ನಿನ್ನ ಮದುವೆ ನಡೆದಿದೆ. ನೀನು ಇಲ್ಲಿಯ ತನಕ ಆಕೆಯನ್ನ ಹೆಂಡತಿಯಾಗಿ ಸ್ವೀಕರಿಸಿಲ್ಲ ಅಂತ ಅಂದೆ.
ಐ ಬಿಲೀವ್ ಯು. ಹಾಗಾದರೆ ಒಂದು ಕೆಲಸ ಮಾಡು, ಆಕೆಗೆ ಡೈವರ್ಸ್ ಕೊಟ್ಬಿಡು, ನಾವು ಮತ್ತೆ ಮದುವೆ ಮಾಡಿಕೊಳ್ಳೋಣ ಎಂದಳು ದಿವ್ಯಾ ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ. ಆ ಮಾತುಗಳಿಗೆ ಶಾಕ್ ಆಗುತ್ತಾ, ಡೈವರ್ಸಾ? ನೋವೇ. ಡ್ಯಾಡ್ ಮಾತಿನ ಮೇಲೆ ನಾನು ಆಕೆಯನ್ನು ಮದುವೆ ಮಾಡಿಕೊಂಡಿದ್ದು ಜೀವನ ಪೂರ್ತಿ ಆಕೆಯ ಜೊತೆಯಲ್ಲೇ ಇರುವುದಕ್ಕೆ, ಮಧ್ಯದಲ್ಲಿ ಬಿಟ್ಟು ಬಿಡುವುದಕ್ಕೆ ಅಲ್ಲ. ಅದು ನಮ್ಮ ಡ್ಯಾಡ್ ನನಗೆ ಕಲಿಸಿರುವ ಸಂಸ್ಕಾರ ಅಲ್ಲ. ನನಗೆ ಇಷ್ಟವಿಲ್ಲದೆ ನಡೆದರೂ ಆ ಮದುವೆಯನ್ನು ನಾನು ಗೌರವಿಸುತ್ತೇನೆ ಎಂದನು. ದಿವ್ಯೆ ಶಾಕಾಗಿ ನೋಡಿದಳು. ಬಲವಂತವಾಗಿ ಮದುವೆ ಮಾಡಿಕೊಂಡೆ ಅಂತೀಯ, ಡೈವರ್ಸ್ ಕೊಡು ಅಂದರೆ ಕೊಡಲ್ಲ ಅಂತೀಯ, ಮತ್ತೆ ನನ್ನ ಪರಿಸ್ಥಿತಿ ಏನೋ ಎಂದು ಅಳುತ್ತಾ ಸಿದ್ಧಾರ್ಥ್ ಕಾಲರ್ ಹಿಡಿದುಕೊಂಡು, ನಿನ್ನ ಮೇಲೆ ಆಸೆಗಳನ್ನು ಬೆಳೆಸಿಕೊಂಡು ನೀನೇ ಪ್ರಾಣವಾಗಿ ಬದುಕುತ್ತಿದ್ದೇನೆ ಕಣ. ನೀನು ಬೇರೆಯವರಿಗೆ ಗಂಡನಾಗಿದ್ದೀಯಾ ಅಂದ್ರೇನೆ ನನ್ನ ಪ್ರಾಣ ಓದಂಗೆ ಆಗ್ತಿದೆ. ನಾನು ಯಾರಿಗೋಸ್ಕರ ಬದುಕಬೇಕು, ಏನಕ್ಕೋಸ್ಕರ ಬದುಕಬೇಕು? ಸಿದ್ಧಾರ್ಥ್ ಎದೆಯ ಮೇಲೆ ಜೋರಾಗಿ ಹೊಡೆಯುತ್ತಿದ್ದರೆ ಸಿದ್ಧಾರ್ಥ್ ಕಣ್ಣೀರಾಕುತ್ತಾ ಹಾಗೆಯೇ ನೋಡುತ್ತಾ ಇದ್ದು ಬಿಟ್ಟನು. ಸಿದ್ದು, ಈ ನರಕ ನನ್ನಿಂದ ಆಗಲ್ಲ ಕಣ ಎಂದು ಅಳುತ್ತಾ ಕೆಳಗಡೆಗೆ ಕುಸಿದು ಬಿದ್ದಳು. ದಿವ್ಯಾ ಪ್ಲೀಸ್ ಎಂದು ಸಿದ್ಧಾರ್ಥ್ ಅವಳ ಭುಜದ ಮೇಲೆ ಕೈ ಹಾಕುವಷ್ಟರಲ್ಲಿ ಅವನ ಕೈಯನ್ನ ಬಿರುಸಾಗಿ ತಳ್ಳಿ, ಬೇಡ, ನನ್ನನ್ನು ಮುಟ್ಟಬೇಡ, ಇನ್ನ ಒಂದು ಕ್ಷಣವೂ ನನ್ನ ಕಣ್ಣ ಮುಂದೆ ಇರಬೇಡ, ಪ್ಲೀಸ್ ಸಿದ್ದು, ಇಲ್ಲಿಂದ ಹೊರಟು ಹೋಗು. ಮುಖವನ್ನು ಕೈಗಳಲ್ಲಿ ಮುಚ್ಚಿಟ್ಟುಕೊಂಡು ಗುಣೋ ಎಂದು ಅಳುತ್ತಿದ್ದಾಳೆ. ಕೆಲವು ಕ್ಷಣಗಳ ಕಾಲ ಅವಳ ಕಡೆ ನೋಡಿ, ನೀನು ಯಾವತ್ತಿಗೂ ನನ್ನನ್ನು ಕ್ಷಮಿಸುವುದಿಲ್ಲ ಅಂತ ನನಗೆ ಗೊತ್ತು. ನನ್ನನ್ನು ಕ್ಷಮಿಸದಿದ್ದರೂ ಪರವಾಗಿಲ್ಲ, ನಿನ್ನ ಕೆರಿಯರ್ನ ಮಾತ್ರ ಬಿಡಬೇಡ. ನಿನ್ನ ಜೊತೆ ಜೀವನವನ್ನು ಹಂಚಿಕೊಳ್ಳದೇ ಇರಬಹುದು, ಆದರೆ ನಿನ್ನ ಜೀವನದಲ್ಲಿ ಯಾವ ಕಷ್ಟ ಬಂದರೂ ಒಬ್ಬ ಫ್ರೆಂಡ್ ಆಗಿ ನಾನು ಒಬ್ಬ ಇದ್ದೀನಿ ಅನ್ನುವುದನ್ನು ಮರೆಯಬೇಡ ಎಂದು ಹೇಳಿ ಸಹಿಸಲಾರದಷ್ಟು ನೋವಿನಿಂದ ಹೊರನಡೆದನು ಸಿದ್ಧಾರ್ಥ್. ಪ್ರಾಣ ಹೋದಷ್ಟು ನೋವಿನಿಂದ ಒದ್ದಾಡುತ್ತಾ ಮುಷ್ಟಿ ಹಿಡಿದು ಫ್ಲೋರನ್ನು ಜೋರಾಗಿ ಒಡೆಯುತ್ತಾ ಹೃದಯ ಒಡೆದು ಹೋಗುವಂತೆ ಅಳುತ್ತಿದ್ದಾಳೆ ದಿವ್ಯಾ. ಸಿದ್ಧಾರ್ಥ್ ಕೆಳಗಡೆಗೆ ಹೋಗುವಷ್ಟರಲ್ಲಿ ಸುದೀಪ್ ಅವನಿಗಾಗಿ ಕಾಯುತ್ತಿರುವುದು ಕಾಣಿಸಿತು. ಸಿದ್ದು, ಬಂದಿಯಾ? ಎಷ್ಟೊತ್ತಿಂದ ನಾನು ನಿನಗೆ ಫೋನ್ ಮಾಡ್ತಿದ್ದೀನಿ, ಡ್ರಾಪ್ ಮಾಡಿ ಬರ್ತೀನಿ ಅಂತ ಹೇಳಿದವನು ಅರ್ಧ ರಾತ್ರಿಯಾದರೂ ಇನ್ನೂ ಬರಲಿಲ್ಲ, ಫೋನ್ ಸಹ ಪಿಕ್ ಮಾಡಲಿಲ್ಲ. ಅದಕ್ಕೆ ಟೆನ್ಷನ್ನಿಂದ ಓಡಿ ಬಂದೆ. ಏನಾಯಿತು ಕಣೋ ಎಂದು ಸುದೀಪ್ ಕೇಳುತ್ತಿದ್ದರೋ ಅವನ ಮಾತುಗಳನ್ನು ಕೇಳಿಸಿಕೊಳ್ಳದೆ ಕಾರಿನಲ್ಲಿ ಕುಳಿತುಕೊಂಡನು. ಯಾಕೋ ಏನೂ ಮಾತನಾಡ್ತಿಲ್ಲ? ಫಾಸ್ಟಾಗಿ ತನ್ನ ಕಾರ್ ರಿಮೋಟ್ ಲಾಕ್ ಮಾಡಿ ಸಿದ್ಧಾರ್ಥ್ ಪಕ್ಕದ ಸೀಟಿನಲ್ಲಿ ಕುಳಿತುಕೊಂಡನು. ತುಂಬ ಸೀರಿಯಸ್ ಆಗಿ ನೋಡುತ್ತಾ ಹೈಸ್ಪೀಡ್ನಲ್ಲಿ ಡ್ರೈವ್ ಮಾಡುತ್ತಿರುವ ಸಿದ್ಧಾರ್ಥ್ನನ್ನು ನೋಡಿ ಏನೋ ನಡೆದಿದೆ ಅಂತ ಅರ್ಥವಾಯಿತು ಸುದೀಪ್ಗೆ. ಸೈಲೆಂಟ್ ಆಗಿ ನೋಡುತ್ತಾ ಇದ್ದು ಬಿಟ್ಟನು. ಕಾರ್ ಗೆಸ್ಟ್ ಹೌಸ್ನೊಳಕ್ಕೆ ಫಾಸ್ಟಾಗಿ ನುಗ್ಗಿತು. ಸಿದ್ಧಾರ್ಥ್ ಕಾರಿನಿಂದ ಇಳಿದು ಪ್ಯಾಂಟ್ ಜೇಬುಗಳಲ್ಲಿ ಕೈಗಳನ್ನು ಇಟ್ಟುಕೊಂಡು ಆ ಕಡೆ ತಿರುಗಿ ಗಂಭೀರವಾಗಿ ನೋಡುತ್ತಿದ್ದಾನೆ. ಸುದೀಪ್ ಅವನನ್ನೇ ನೋಡುತ್ತಾ ನಿಂತುಕೊಂಡಿದ್ದಾನೆ. ನಿನ್ನ ಮೇಲೆ ಆಸೆಗಳು ಬೆಳೆಸಿಕೊಂಡು ನೀನೇ ನನ್ನ ಪ್ರಾಣ ಅಂತ ಬದುಕುತ್ತಿದ್ದೇನೆ ಕಣ. ನೀನು ಬೇರೆಯವರಿಗೆ ಗಂಡನಾಗಿದ್ದೀಯಾ ಅಂದ್ರೇನೆ ನನ್ನ ಪ್ರಾಣ ಓದಂಗೆ ಆಗ್ತಿದೆ. ನಾನು ಯಾರಿಗೋಸ್ಕರ ಬದುಕಬೇಕು, ಏನಕ್ಕಾಗಿ ಬದುಕಬೇಕು? ದಿವ್ಯಾ ಮಾತುಗಳು ಅವನ ಹೃದಯವನ್ನು ಹಿಂಡುತ್ತಿದ್ದರೆ ಜೋರಾಗಿ ಕಿರುಚುತ್ತಾ ಹಿಂದಕ್ಕೆ ತಿರುಗಿ ಕಾರ್ ಗ್ಲಾಸನ್ನು ತನ್ನ ಮುಷ್ಟಿಯಿಂದ ಜೋರಾಗಿ ಹೊಡೆದನು ಸಿದ್ಧಾರ್ಥ್. ಗ್ಲಾಸ್ ಫುಲ್ ಒಡೆದು ಹೋಯಿತು. ಸಿದ್ಧಾರ್ಥ್ ಕೈಯಿಂದ ರಕ್ತ ಸೋರುತ್ತಿದೆ. ಸುದೀಪ್ ಒಮ್ಮೆಲೆ ಶಾಕ್ ಆದನು. ಲೋ ಸಿದ್ದು, ಏನ್ ಮಾಡ್ತಿದೆಯೋ? ಮತ್ತೆ ಗ್ಲಾಸನ್ನು ಒಡೆಯಲು ಹೋದ ಸಿದ್ಧಾರ್ಥ್ ಸೊಂಟವನ್ನು ಹಿಡಿದುಕೊಂಡು ಹಿಂದಕ್ಕೆ ಎಳೆದುಕೊಂಡು ಬಂದನು. ಲೋ, ಹುಚ್ಚು ಹಿಡಿದಿದೆಯೇನೋ? ಯಾಕೆ ಈ ರೀತಿ ಬಿಹೇವ್ ಮಾಡ್ತಿದೀಯಾ? ಏನು ನಡೆಯಿತು ಎಂದು ಗಾಬರಿಯಿಂದ ಕೇಳುತ್ತಿರುವ ಸುದೀಪ್ನನ್ನು ಹಗ್ ಮಾಡಿಕೊಂಡನು ಸಿದ್ಧಾರ್ಥ್. ದಿವ್ಯಾಗೆ ನಿಜ ಹೇಳ್ಬಿಟ್ಟೆ ಕಣ ಎಂದನು ಸಿದ್ಧಾರ್ಥ್. ಸುದೀಪ್ ನಿಶ್ಚಿಂತೆಯಿಂದ ಉಸಿರು ತೆಗೆದುಕೊಂಡನು. ಪಾಪ ಕಣ, ಹುಚ್ಚಿಯ ಥರ ಅಳುತ್ತಿದ್ದಾಳೆ. ನನ್ನನ್ನು ಪ್ರೀತಿಸಿದ ಪಾಪಕ್ಕೆ ಅವಳಿಗೆ ಕಣ್ಣೀರೇ ಉಳಿಸಿದೆ. ಪ್ರಾಣ ಓದಂಗಾಗ್ತಿದೆ ಕಣ. ಸಿದ್ಧಾರ್ಥ್ ಅಳುತ್ತಿದ್ದರೆ ಸುದೀಪ್ ಸಿದ್ಧಾರ್ಥ್ನ ಬೆನ್ನನ್ನು ಸವರುತ್ತಾ ಕಣ್ಣಲ್ಲಿ ನೀರಾಕಿಕೊಂಡನು. ವಿಜಯ್ಗ ನನಗೆ ವ್ಯತ್ಯಾಸ ಏನಿದೆ ಕಣ? ಅವನು ಸಾಕ್ಷಿಯನ್ನ ಬಿಟ್ಬಿಟ್ಟನು. ನಾನು ನನ್ನನ್ನು ಪ್ರಾಣವಾಗಿ ಪ್ರೀತಿಸಿದ ದಿವ್ಯಳನ್ನ ಬಿಟ್ಬಿಟ್ಟೆ. ಐ ಆಮ್ ಎ ಬಿಗ್ ಚೀಟರ್ ಎನ್ನುತ್ತಿದ್ದರೆ ಆ ರೀತಿ ಯಾಕೆ ಅಂದುಕೊಳ್ಳುತ್ತಿದ್ದೀಯ ಕಣ ಎನ್ನುತ್ತಾ ಸಿದ್ಧಾರ್ಥ್ ಭುಜಗಳನ್ನು ಹಿಡಿದುಕೊಂಡು ದೂರ ಸರಿಸಿದನು ಸುದೀಪ್. ಸಿದ್ಧಾರ್ಥ್ ದುಃಖದಿಂದ ನೋಡುತ್ತಿದ್ದರೆ
ವಿಜಯ್ ಬೇಕಂತಲೇ ಬಿಟ್ಟು ಹೋದನು ಕಣೋ. ನೀನು ಪರಿಸ್ಥಿತಿಗಳಿಂದ ಬಿಡಬೇಕಾಗಿ ಬಂತು. ಇದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ದಿವ್ಯಾಗೆ ನಿಜ ಹೇಳಿ ಒಳ್ಳೆ ಕೆಲಸ ಮಾಡಿದೆ. ಕೆಲವು ದಿನ ಕಳೆದರೆ ಆಕೆಯೇ ಸೆಟ್ ಆಗ್ತಾಳೆ. ನೀನು ಸಹ ಎಲ್ಲ ಮರೆತು ಹೋಗಿ ಲೈಫನ್ನು ಫ್ರೆಶ್ ಆಗಿ ರೀಸ್ಟಾರ್ಟ್ ಮಾಡು. ನೋಡು ಎಷ್ಟು ದೊಡ್ಡ ಗಾಯ ಆಗಿದೆ ಎಂದು ತನ್ನ ಹ್ಯಾಂಡ್ ಕರ್ಚಿಪ್ ತೆಗೆದು ಕಟ್ಟಿದನು ಸುದೀಪ್. ಇಟ್ಸ್ ನಾಟ್ ಈಸಿ ಕಣೋ ಎನ್ನುತ್ತಾ ಕಾರ್ ಡಿಕ್ಕಿ ಓಪನ್ ಮಾಡಿ ಫುಲ್ ಬಾಟಲ್ ತೆಗೆದನು. ಲೋ ಬೇಡ ಕಣೋ ಎಂದು ಸುದೀಪ್ ತಡೆಯುತ್ತಿದ್ದರೆ, ಪ್ಲೀಸ್ ಕಣೋ ನನ್ನನ್ನು ತಡೆಯಬೇಡ ಎಂದು ತನ್ನ ತೋರು ಬೆರಳಿಂದ ಹೃದಯವನ್ನು ಚುಚ್ಚುತ್ತಾ, ಇಲ್ಲಿ ಭರಿಸಲಾರದಷ್ಟು ನೋವು ಇದೆ, ಅದನ್ನು ಸಹಿಸುವುದು ನನ್ನಿಂದ ಆಗ್ತಿಲ್ಲ ಎನ್ನುತ್ತಾ ಸುದೀಪ್ ತಡೆಯುತ್ತಿದ್ದರೂ ನಿಲ್ಲದೆ ಫುಲ್ ಬಾಟಲ್ ಕುಡಿದುಬಿಟ್ಟು ಸುದೀಪ್ ಭುಜದ ಮೇಲೆ ತಲೆಯನ್ನು ಇಟ್ಟು ಮತ್ತಾಗೆ ಕಣ್ಣು ಮುಚ್ಚಿಕೊಂಡನು ಸಿದ್ಧಾರ್ಥ್. ವಿಜಯ್ ಮಾಡಿದ ಒಂದು ತಪ್ಪಿನಿಂದ ಮೂವರ ಲೈಫ್ಗಳು ಅಸ್ತವ್ಯಸ್ತವಾಗಿ ಬದಲಾಗಿವೆ. ಇವನನ್ನ ಈ ರೀತಿ ನೋಡಿ ಸಾಕ್ಷಿ ಎಷ್ಟು ಅರ್ಟಾಗ್ತಾಳೋ ಏನೋ ಎಂದು ಭಾರವಾಗಿ ನಿಟ್ಟುಸಿರು ಬಿಡುತ್ತಾ ಸಿದ್ಧಾರ್ಥ್ನನ್ನ ಕಾರಿನಲ್ಲಿ ಕುಳಿಸಿ ಕಾರು ಸ್ಟಾರ್ಟ್ ಮಾಡಿದನು ಸುದೀಪ್. ಸಿದ್ಧಾರ್ಥ್ಗೋಸ್ಕರ ಕಾಯುತ್ತಾ ಹಾಲ್ನಲ್ಲಿ ಸೋಫಾದ ಮೇಲೆ ನಿದ್ದೆ ಮಾಡಿದ ಸಾಕ್ಷಿ ಕಾರ್ ಸೌಂಡ್ ಕೇಳಿ ಎದ್ದು ಹೊರಗಡೆ ಬಂದಳು. ಸುದೀಪ್ ಸಿದ್ಧಾರ್ಥ್ನನ್ನು ಕರೆದುಕೊಂಡು ಬರುತ್ತಿರುವುದು ನೋಡಿ ಹತ್ತಿರಕ್ಕೆ ಹೋದಳು. ಸಿದ್ದು ಕೈಗೆ ಏನಾಗಿದೆ ಸುದೀಪ್ ಎಂದು ಗಾಬರಿಯಿಂದ ಕೇಳಿದಳು ಸಾಕ್ಷಿ. ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ. ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.